स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते. ಸಮಯ ಸಾರ ಪರಮಾತ್ಮನಿಗೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಇರಿಸಿ ಬಂದಿರುವಂಥ ಕಲಶಗಳ ಮೇಲೆ ರಾಜಮಂತ್ರಿ ಪಾಂಡೆ ವಿರಚಿತ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದೇ ಇದೆ. ನಿರ್ಜನ ಅಧಿಕಾರದ 6ನೇ ಕಲಶಿದರೆ ಸಂಸಾರಾತ್ ಪ್ರತಿಪದಮಿ ರಾಗಿಣೋ ನಿತ್ಯಮತ್ತಾ ಸೂಕ್ತಾ ಯಸ್ಮಿನ್ನಪದಮಪದಂ ತದ್ವಿಭುಜ್ಯ ದ್ವಂದ್ವಾ ಏಕೈಕೈಕ ಪದಮಿದಮಿದಂ ಯತ್ರ ಚೈತನ್ಯಧಾತು ಶುದ್ಧ ಶುದ್ಧ ಸ್ವರಸವರತ ಸ್ಥಾಯಿ ಭಾವಧ್ವನಿ. ಮುಂದಿನ ಪುಟ ಭಾವಾರ್ಥವು ಈ ಪ್ರಕಾರವಿದೆ. ಅನಾದಿ ಕಾಲದಿಂದ ಹಿಡಿದು ಸಮಸ್ತ ಮಿಥ್ಯಾದೃಷ್ಟಿ ಜೀವರುಗಳು ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ, ಸುಖಿ ಇದ್ದೇನೆ, ದುಃಖಿ ಇದ್ದೇನೆ ಎಂದು ಕೇವಲ ಪರ್ಯಾಯ ಮಾತ್ರವನ್ನು ನಾನೆಂದು ಮನ್ನಿಸುತ್ತಾರೆ. ಅಂಥ ಸ್ವಾದದ ಅನುಭವ ಮಾಡುತ್ತಿದ್ದಾರೆ. ಆದುದರಿಂದ ಸರ್ವ ಜೀವರಾಶಿಯು ಅನುಭವಿಸುತ್ತಿರುವುದೆಲ್ಲವೂ ಅಸತ್ಯವಿದೆ. ಜೀವದ ಸ್ವರೂಪವಂತೂ ಇಲ್ಲ. ಈಗ ಸಂಪದದೊಳಗೂ ಕೂಡ ವಾಚನ ಆಯಿತು. ಯಾವ ಮನುಷ್ಯ ಮೊದಲಿನಿಂದಲೂ ತುಪ್ಪದ ಕೊಡವನ್ನೇ ನೋಡಿದ್ದಾನೆ, ಆಲಿಸಿದ್ದಾನೆ, ತಿಳಿದಿದ್ದಾನೆ, ಅವನಿಗೆ ಮೊದಲ ಶಬ್ದದೊಳಗೆ ಹೀಗೆ ಹೇಳೋದಿದೆ. ಏನ? ಕೊಡ ತುಪ್ಪಮಯ ಇದೆ, ಕೊಡ ಮಣ್ಣಿನ ಮಯ ಇದೆ. ತುಪ್ಪಮಯ ಇಲ್ಲ ಕೊಡ ಅಂಥೇಳಿ ಏನು ಹೇಳ್ತಲ್ಲ, ಅಲ್ಲಿ ನಿಷೇಧಪರವಾಗಿ ಅದರದ ಸ್ವೀಕಾರ ಇದ್ರೂ ಕೂಡ ಅದೇ ನಿಜವಾಗಿ ಕೊಡದೊಳಗೆ ಯಾವಾಗಲೂ ತುಪ್ಪ ಇದೆ. ಅದರಿಂದ ವ್ಯವಹಾರದಲ್ಲಿ ಏನು ಬಂತು? ತುಪ್ಪದ ಕೊಡ, ತುಪ್ಪದ ಕೊಡ, ಆ ತುಪ್ಪದ ಕೊಡ ಆ ಕಡೆ ಇಡು, ತುಪ್ಪದ ಕೊಡವನ್ನು ಈ ಕಡೆ ತಗೊಂಡು ಬಾ. ಈ ಪ್ರಕಾರ ವಚನದೊಳಗೆ ಸತತ ಕೇಳಿದ್ದು ಅದನ್ನೇ, ಮತ್ತು ಅದನ್ನು ಆ ರೂಪದಿಂದನೇ ನೋಡಿದಂದ್ರಲ್ಲ. ತುಪ್ಪ ಇದೆ ಅಂದಮೇಲೆ ತುಪ್ಪದ ಕೊಡ ಅಂಥೇಳಿ ಹೇಳುವುದರೊಳಗೆ ಯಾವ ಪ್ರಕಾರದ ಅಸತ್ಯತೆ ಇಲ್ಲ. ಆದರೆ ತುಪ್ಪದ ಕೊಡ ಅಂಥೇಳಿ ಹೇಳುವುದರೊಳಗೆ ತುಪ್ಪದ ವಿದ್ಯಮಾನತೆ ಇರುವೆಳದೊಳಗೆ ಅಸತ್ಯತೆ ಇಲ್ಲದೇ ಇದ್ರೂ ಕೂಡ ಕೊಡ ಏನಿದೆ ಅದು ತುಪ್ಪಮಯ ಇಲ್ಲ. ಅದರೊಳಗೆ ತುಪ್ಪಿದೆ ರೀ, ತುಪ್ಪಮಯ ಇಲ್ಲ. ಅದೇ ಪ್ರಕಾರ ರಾಗ ರಾಗ ಶುಭ ಭಾವ ವಿಷಯ ಕಷಾಯದ ಭಾವ ಪರ್ಯಾಯದ ಭಾವ. ನಾನು ಮನುಷ್ಯ ಇದ್ದೇನೆ, ನಾನು ದೇವಿದ್ದೇನೆ, ನಾನು ಸುಖಿ ಇದ್ದೇನೆ, ನಾನು ದುಃಖಿ ಇದ್ದೇನೆ. ಅರೆ ಪ್ರತ್ಯಕ್ಷ ಮನುಷ್ಯ ಅದನ್ನಲ್ಲೇ ಜೀವ. ಮನುಷ್ಯ ಪರ್ಯಾಯದಿಂದ ಅಥವಾ ದೇವ ಪರ್ಯಾಯದಿಂದ ಅಥವಾ 4 ಗತಿರೂಪದ ಪರ್ಯಾಯದಿಂದ ರಹಿತವಾದಂಥ ಜೀವವನ್ನಂತೂ ಇವ ನೋಡೇ ಇಲ್ಲ, ಕೇಳೇ ಇಲ್ಲ. ಹೀಗಿರುವ ವೇಳೆದೊಳಗ ಅವನಿಗೆ ತಿಳಿಸಿಕೊಡುವ ವೇಳೆದೊಳಗೆ ಮೊದಲ ಅವನ ಭಾಷೆಯ ಪ್ರಯೋಗ ಮಾಡ್ತಾರೆ. ಏನ? ಜೀವ ಮನುಷ್ಯ ಇಲ್ಲ, ಜೀವದೊಳಗ ಮನುಷ್ಯತನ ಪ್ರವೇಶ ಮಾಡಿಲ್ಲ. ಯಾವ ಪ್ರಕಾರ ಕೊಡ ಮಣ್ಣಮಯ ಇದೆಯೋ ಅದೇ ಪ್ರಕಾರ ಜೀವ ಜ್ಞಾನಮಯನಿದ್ದಾನೆ. ಜೀವದಲ್ಲೇ ರಾಗಿದೆ, ಜೀವದಲ್ಲೇ ಸುಖ ಇದೆ, ದುಃಖ ಇದೆ,
ಜೀವ ಮನುಷ್ಯ ರೂಪದಿಂದ ಗುರುತಿಸಲ್ಪಡ್ತಾನೆ, ಜೀವ ದೇವಾದಿಗಳ ರೂಪದಿಂದ ಗುರುತಿಸಲ್ಪಡ್ತಾನೆ. ಆದ್ರೆ ಜೀವ ಮನುಷ್ಯ ರೂಪ ಇಲ್ಲ, ದೇವಾದಿಗಳ ರೂಪ ಇಲ್ಲ, ಸುಖ ದುಃಖ ರೂಪ ಇಲ್ಲ, ರಾಗದ್ವೇಷ ರೂಪ ಇಲ್ಲ. ಹಾಗಾದ್ರೆ ಹೇಗದನು? ಜ್ಞಾನಮಯ ಅದನ್ರಿ. ಅದು ಅವನ ಸ್ವಭಾವ ಅಲ್ಲ. ಯಾವುದ? ಮನುಷ್ಯತನ, ದೇವತನ, ರಾಗದ್ವೇಷತನ, ಶುಭಾಶುಭ ರಾಗ ರೂಪತನ ಅಥವಾ ಸುಖ ದುಃಖತನ. ಅದು ಅವನ ಮಯ ಇಲ್ಲ ಅಂಥೇಳಿ ಸ್ವಭಾವ ಅಲ್ಲ. ಯಾವುದರ ಮಯ ಇದೆಯೋ, ಯಾವುದರಲ್ಲೇ ಎಂದೂ ಅಭಾವ ರೂಪ ಆಗುವುದಿಲ್ಲವೋ ಅದನ್ನ ಸ್ವಭಾವ ಅಂತಾರೆ. ಹಾಗಾದರೆ ಜೀವ ಮನುಷ್ಯ ಇದ್ದವ ಮನುಷ್ಯ ರೂಪದಿಂದ ಅಭಾವ ಆಗ್ತಿದೆಯೋ ಅಥವಾ ಇಲ್ರಿ? ಆಗ್ತಿದೆ. ದೇವಾದಿಗಳ ರೂಪದಿಂದ ಅಭಾವ ಆಗ್ತಿದೆಯೋ ಅಥವಾ ಇಲ್ಲ? ಆಗ್ತಿದೆ. ಸುಖ ದುಃಖ ರೂಪದಿಂದ, ರಾಗ ದ್ವೇಷ ರೂಪದಿಂದ ಅಭಾವ ಆಗ್ತಿದೆಯೋ ಅಥವಾ ಇಲ್ರಿ? ಯಾವುದ ರಾಗ ಇದೆ ಅದು ಸದೈವ ರಾಗ ರೂಪ ಆಗಿರುವುದಿಲ್ಲ. ಯಾವುದೇ ವಸ್ತುವಿನ ಕುರಿತಾಗಿ ಜೀವನಿಗೆನ ಜಿಗುಪ್ಸೆಯ ಭಾವ, ಈರ್ಷೆಯ ಭಾವ, ದ್ವೇಷದ ಭಾವ ಆಗ್ತಾವ್ರಿ. ಜೀವನಿಗೆನ ಆಗ್ತಾವ. ಯಾವ ಪ್ರಕಾರ ಕೊಡದಲ್ಲಿ ತುಪ್ಪನ ಇದೆ, ಅದೇ ಪ್ರಕಾರ ಜೀವನಿಗೆನ ಆಗ್ತವೆ. ಜೀವ ಸ್ವಯಂ ಆ ರೂಪದಿಂದ ಪರಿಣಮನ ಮಾಡ್ತಾನ್ರಿ. ಜೀವ ಸ್ವಯಂ ಆ ರೂಪದಿಂದ ಪರಿಣಮನ ಮಾಡಿದರನು ಅದು ಯಾವಾಗಲೂ ಜೀವ ಅದೇ ರೂಪದಿಂದ ಪರಿಣಮನ ಮಾಡುವುದಿಲ್ಲ. ಅದೇ ರೂಪದಿಂದ ಯಾವ ಪ್ರಕಾರ ಮನುಷ್ಯನಾಗಿನ ಯಾವಾಗಲೂ ಇರುವುದಿಲ್ಲವೋ ಅದೇ ಪ್ರಕಾರ ಆ ಜೀವ ರಾಗ ರೂಪದಿಂದ ಅಥವಾ ದ್ವೇಷ ರೂಪದಿಂದ, ವೈರ ವಿರೋಧ ರೂಪದಿಂದ ಸದೈವ ಪರಿಣಮನ ಮಾಡುವುದಿಲ್ಲ ಅಂಥೇಳಿ ಏನು ಹೇಳಿದ್ರಲ್ಲಿ? ಅದು ವಾಸ್ತವದಲ್ಲಿ ಜೀವದ ಸ್ವಭಾವ ಅಲ್ಲ. ಯಾವುದ? ಸುಖ ದುಃಖ ದೇವ ಮನುಷ್ಯ ಮೊದಲಾಗಿ ಆ ರೂಪದ್ದನ್ನು ಇವನಿಗೆ ಆಸ್ವಾದ ಬರ್ತಾ ಇದೆ, ಅದರದೇ ಅನುಭವ ಇದೆ. ಅರೆ, ಶರೀರದೊಳಗೆ ರೋಗ ಆದ ನಂತರ, ಶರೀರ ನಿಶ್ಶಕ್ತ ಆದ ನಂತರ, ಇವನು ಯಾವುದೋ ಒಂದು ಭಾವನೆಗೆ ಭಂಗ ಬಂದ ನಂತರ ಅದರದ್ದು ಇವನಿಗೆ ಅನುಭವ ಆಗ್ತಿದೆ ಏನಿಲ್ರಿ? ಶರೀರದ ಅವಸ್ಥೆಯ ರೂಪದ್ದನ್ನು ಅನುಭವ ಆಗ್ತಿದೆ. ರಾಗದ್ವೇಷಗಳಿಗೆ ಯಾವುದು ನಿಮಿತ್ತ ಇದ್ದಾವೆ ಅಥವಾ ರಾಗದ್ವೇಷ ರೂಪದಿಂದ ಜೀವ ಯಾವ ಸಮಯದಲ್ಲಿ ಪರಿಣಮನ ಮಾಡ್ತಾನೋ ಆ ಸಮಯದೊಳಗ ಅವ ಅದರ ಆಸ್ವಾದ ರೂಪವಾಗಿ ಪರಿಣಮನ ಮಾಡ್ತಾನ್ರಿ. ಅದರ ಆಸ್ವಾದ ರೂಪವಾಗಿ ಪರಿಣಮನ ಮಾಡಿದ್ರನು ಕೂಡ ಇಲ್ಲಿ ಸೂಕ್ಷ್ಮ ಮಾತೇನಿದೆ ಅಂತಂದ್ರೆ ಅದರ ಆಸ್ವಾದ ರೂಪ ಅರ್ಥಾತ್ ವಿಭಾವ ಸುಖ ದುಃಖದ ಆಸ್ವಾದ ಅನುಭವ ರೂಪದಿಂದ ಸ್ವಯಂ ಜೀವ ಪರಿಣಮನ ಮಾಡ್ತಾ ಇದ್ರನು ಕೂಡ ಆ ಸುಖ ದುಃಖ ಆಗಲಿ ಅಥವಾ ಆ ಸುಖ ದುಃಖದ ಆಸ್ವಾದ ರೂಪದಿಂದ ಪರಿಣಮನ ಮಾಡುವುದಾಗಲಿ ಅವನ ಸ್ವಭಾವ ಅಲ್ಲ. ಅಂಥೇಳಿನ ಒಂದನ್ನು ಬಿಟ್ಟು ಇನ್ನೊಂದರ ಆಸ್ವಾದ ರೂಪವಾಗಿ ಅವ ಪರಿಣಮನ ಮಾಡ್ತಾನೆ. ನಿರಂತರ ಭಿನ್ನ ಭಿನ್ನ ಭಾವಗಳ ಮತ್ತು ಭಿನ್ನ ಭಿನ್ನ ಭಾವದ ಅನುಭವ ರೂಪದ ಪರಿಣಮನ ಜೀವದ ಇದೆ. ಅರೆ, ಈ ಜೀವನಿಗೆ ಅರ್ಥಾತ್ ಮಿಥ್ಯಾದೃಷ್ಟಿ ಜೀವನಿಗೆ ಇದುವರೆಗೆ ಇವುಗಳಿಂದ ಭಿನ್ನವಾದಂಥ ತನ್ನ ಚೈತನ್ಯ ಸ್ವಭಾವದ ಆಸ್ವಾದವೇ ಬಂದಿಲ್ಲ. ಅದರಿಂದ ಅವನಿಗೆ ತಿಳಿಸಿಕೊಡುವೆಳೆದೊಳಗ ನೀನ ದೇವ ಪರ್ಯಾಯ ರೂಪ ಇಲ್ಲ. ನೀನು ಈ ಇಂದ್ರಿಯ ಸುಖ ದುಃಖಗಳನ್ನು ಏನು ಭೋಗಿಸ್ತಾ ಇದ್ದೀಯೋ ಅದು ನಿನ್ನ ಸ್ವರೂಪ ಅಲ್ಲ. ಗಂಭೀರವಾಗಿ ಒಂದಿಷ್ಟು ಸೂಕ್ಷ್ಮತೆಯಿಂದ ಒಳಗ ಭಾವ, ಯಾವ ಭಾವ ಅನುಭವ ರೂಪ ಆಗ್ತಾ ಇದೆಯೋ ಆ ಭಾವದ ಸಮೀಪ ಹೋಗಿ ಅವಲೋಕನೆ ಮಾಡುವ ಪ್ರಯತ್ನ ಮಾಡೋದ್ರೆ
ಜೀವ ಸತತ ಕರ್ಮದ ಉದಯದಿಂದ ಆಗುವಂಥ ತನ್ನ ಭಾವಗಳಲ್ಲೇ ತನ್ಮಯ ಇದ್ದಾನ್ರಿ. ಇದು ಮಿಥ್ಯಾದೃಷ್ಟಿಯ ಸ್ವರೂಪ ಇದೆ ಮತ್ತು ಇದುವೇ ಇವನ ದುಃಖದ ಕಾರಣ ಇದೆ ರೀ. ಯಾವುದೇ ಗತಿ ವಿಶೇಷ, ಯಾವುದೇ ಸಂಯೋಗ, ಈ ಪದಾರ್ಥದ ಅವಸ್ಥಾ ವಿಶೇಷ ಇವನ ಸುಖ ದುಃಖದ ಕಾರಣ ಇಲ್ಲ. ಇವ ಯಾವ ರೂಪದಿಂದ ಅನುಭವ ಮಾಡ್ತಾ ಇದ್ದಾನೆ? ಉದಯದ ಅನುಸಾರ ಆಗುವಂತ ತನ್ನ ಭಾವಗಳದ್ದು ಆಸ್ವಾದ ಮಾಡ್ತಾ ಇದ್ದಾನೆ, ಅನುಭವ ಮಾಡ್ತಾ ಇದ್ದಾನೆ. ಅದರಲ್ಲಿ ಏಕರೂಪ ಯಾಕ ಅಂತಂದ್ರ ಅದರಿಂದ ಭಿನ್ನ ತನ್ನ ಸ್ವರೂಪದ ಪರಿಚಯ ಇವನಿಗೆ ಈ ಕಳೆದ ಅನಂತ ಕಾಲದೊಳಗ ಆಗಲಿಲ್ರಿ. ಅದರ ಪರಿಚಯ ಮಾಡಿಸಿಕೊಡುವ ಸಲುವಾಗಿ ಸಂಪೂರ್ಣ ಜಿನಾಗಮಗಳದ್ದ ರಚನೆ ಇದೆ. ಅರೆ ಸಂಯೋಗ, ದೇಹ, ಕರ್ಮದ ಉದಯದ ಅನುಸಾರ ಆಗುವಂಥ ವಿಭಾವ ಭಾವ, ಇವು ಎಲ್ಲವುಗಳ ಸ್ಥಾನ ನಿನ್ನ ಜ್ಞಾನದರ್ಶನದಿಂದ ಹೊರಗಿದೆ. ಅವು ಎಲ್ಲವುಗಳ ಸ್ವರೂಪ ನಿನ್ನ ಜ್ಞಾನದರ್ಶನ ಸ್ವಭಾವದಿಂದ ಭಿನ್ನ ಇದೆ. ಈ ಮಾತನ್ನ ಜ್ಞಾನಿ ಗುರುಗಳ ಕಾಲಕ್ಕ ಅಥವಾ ಅವ್ಯಾಹತವಾಗಿ ತಿಳಿಸಿಕೊಡ್ತಾ ಇದ್ರೂ ಕೂಡ ನಾವು ಅಲ್ಲಿ ಎಲ್ಲಿ ಭಾವದ ಸಂಧಿ ಇದೆಯಲ್ಲ, ಭಾವದ ಸಂಧಿ ಯಾವುದರ ಜೊತೆಗೆ ಯಾವುದು ತನ್ನ ಸ್ವಭಾವ ಅಲ್ಲವೋ, ನಿಜ ಭಾವ ಅಲ್ಲವೋ, ಅದರ ಜೊತೆಗೆ ತನ್ನ ಅರ್ಥಾತ್ ತಾನು ಮಾಡಿರುವಂಥ ಏಕತೆ ಏನಿದೆಯಲ್ಲ, ಆ ಸಂಧಿಯ ಪರಿಚಯ ಆಗ್ತಾ ಇಲ್ಲ. ಅದೇ ಬೆಸೆದು ಹೋಗಿದೆ ಅದ ಒಂದು ಇನ್ನೊಂದರ ಜೊತೆ ಏಕರೂಪ. ಬೆಸುಗೆಯ ಬಿಡಿಸಿ ನೋಡಿದರೆ, ಬೆಸುಗೆಯ ಬಿಡಿಸಿ ಏನ್ ಹೇಳಿದ ರತ್ನಾಕರ ವರ್ಣಿ ಒಂದಿಷ್ಟು ಹೇಳೋದಲ್ಲ. ಉಸುರೆಂಬ ಕರಗಸದಿಂದ ದೇಹಾತ್ಮರ ಬೆಸುಗೆಯ ಬಿಡಿಸಿ ನೋಡಿದರೆ ಮಸುಳದೆ ತೋರ್ಪ ಮಹಾತ್ಮ ನೀನೆನಗೊಳ್ಪನ್ ಎಸಗು ನಿರಂಜನ ಸಿದ್ಧ. ಏನಿದೆ ಉಸುರೆಂಬ ಕರಗಸದಿಂದ ದೇಹಾತ್ಮರ, ದೇಹ ಮತ್ತು ಆತ್ಮರ ಬೆಸುಗೆಯ ಬಿಡಿಸಿ ನೋಡಿದರೆ ಮಸುಳದೆ ತೋರ್ಪ, ಸ್ವಲ್ಪ ಕೂಡ ಕಳೆಗುಂದಿಲ್ಲ. ಮಸುಳದೆ ತೋರ್ಪ, ಇಲ್ಲಿ ತೋರ್ಪ ಅಂದ್ರೆ ತೋರುವ ಇದೆ ರೀ. ಈಗಿನ ಎಲ್ಲಿ ಹೋಗೋದಿದೆ? ನಾವು ತೋರುವೆನು, ಏಕತ್ವ ವಿಭಕ್ತ ಆತ್ಮನನು ತೋರುವೆನು. ತೋರಿದೊಡೆ ಪ್ರಮಾಣವೆನ್ನುವುದು. ತೋರಿದೊಡೆ ಅಂದ್ರ ತೋರಿಸಿದೊಡೆ ಅನ್ಲಿಲ್ಲ, ತೋರಿದೊಡೆ ನಿನಗೆ ಕಾಣಿಸಿದರೆ. ಅರೆ ಅವರು ಭಗವಾನ್ ಕೊಂದದರ್ರೆ, ನಿನಗೆ ಕಾಣಿಸಿದ್ರ ಪ್ರಮಾಣ ಅನ್ನೋದು. ನಾ ಹೇಳ್ತೇನಂತ ಹೇಳಿ ಪ್ರಮಾಣ ಅನ್ನೋದಿಲ್ಲ, ಸತ್ಯ ಅನ್ನೋದಿಲ್ಲ. ನಿನಗೆ ತೋರಿದೊಡೆ ಪ್ರಮಾಣವೆನ್ನುವುದು. ತಪ್ಪಿದೊಡೆ ದೋಷವ ಗ್ರಹಿಸಬೇಡ. ಪ್ರಮಾಣ ನಿನಗೆ ಕಾಣಿಸಿದ್ರ ಪ್ರಮಾಣ ಅನ್ನೋದು. ತಪ್ಪಿದೊಡೆ ಅರ್ಥಾತ್ ನೀನು ಒಂದು ವೇಳೆ ಅವನನ್ನ ನೋಡುವುದರೊಳಗೆ ತಪ್ಪು ಮಾಡಿದಿ ಅಂತಂದ್ರ ಬಹಳ ಅದ್ಭುತ ರೀ. ನೀನು ಒಂದು ವೇಳೆ ಅವನನ್ನ ನೋಡುವುದರಲ್ಲಿ ಏನಾದ್ರೂ ಪ್ರಮಾದ ಮಾಡಿದಿ, ತಪ್ಪಿದೆ ಅಂತಂದ್ರ ದೋಷವ ಗ್ರಹಿಸಬೇಡ. ಇವರೇನು ಹೇಳ್ತಾರೋ ಅಲ್ಲಿ ಇಲ್ವೇ ಇಲ್ಲ ಅಂಥದ್ದು ಅಂಥೇಳಿ ದೋಷದ ಗ್ರಹಣ ಮಾಡಬೇಡ. ಹಾಗಾದರೆ ಏನು ಮಾಡೋದು? ಮತ್ತೆ ಪ್ರಯತ್ನ ಮಾಡೋದ? ಎಷ್ಟು ಬಾರಿ ಮಾಡೋದ?
ಹಸಿವೆಯ ಬಾಧೆಯನ್ನು ಹೋಗಲಾಡಿಸುವ ಸಲುವಾಗಿ ಎಷ್ಟು ಬಾರಿ ಪ್ರಯತ್ನ ಮಾಡ್ತಾ ಇದ್ದೇವ್ರಿ? ಬಾಯಾರಿಕೆಯ ಬಾಧೆಯನ್ನು ಹೋಗಲಾಡಿಸುವ ಸಲುವಾಗಿ ಎಷ್ಟು ಬಾರಿ ಪ್ರಯತ್ನ ಮಾಡ್ತೇವ್ರಿ? ರೋಗದ ಬಾಧೆಯನ್ನ ದೂರ ಮಾಡುವ ಸಲುವಾಗಿ ಎಷ್ಟು ಬಾರಿ ಔಷಧ ತಗೊಳ್ತೇವ್ರಿ? ಎಷ್ಟು ಬಾರಿ? ರೋಗ ದೂರ ಆಗುವ ತನಕ ರೀ, ಹೌದು ಅಥವಾ ಇಲ್ಲ? ಕ್ಷುಧಾಬಾಧೆ ಉಪಶಮ ಆಗುವ ತನಕ, ತೃಷಾಬಾಧೆಯಿಂದ ಸ್ವಲ್ಪ ಬಿಡುಗಡೆ ಹೊಂದುವ ತನಕ ಅದನ್ನೇ 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 ಅದನ್ನೇ. ಯಾವಾಗ ತೃಷೆ ಅನ್ನಿಸ್ತಿದೆಯೋ ಆವಾಗ ನೀರಿನ ಅವಲಂಬನೆ, ಯಾವಾಗ ಕ್ಷುಧೆ ಬಾಧೆ ಇದೆಯೋ ಆವಾಗ ಆಹಾರದ ಅವಲಂಬನೆ, ಅದನ್ನೇ ಮಾಡ್ತಾ ಇದೀವಲ್ಲ. ಎಷ್ಟು ಅದಕ್ಕೆ ತಪ್ಪಿದೊಡೆ ದೋಷವ ಗ್ರಹಿಸಬೇಡ. ಇಲ್ಲೇನ ಜಿನನಾಥ ತೋರುವನೊಳಗೆ ಎಂಥವದನ ಮಸುಳದೆ ತೋರ್ಪ ಮಹಾತ್ಮ, ಮಸುಳದೆ ತೋರ್ಪ ಮಹಾತ್ಮ ನೀನು ಎನಗೆ ಒಳ್ಪನೆಸಲಿ. ಒಳ್ಳೆಯದು ಮಾಡು, ನೀನು ನನಗೆ ಒಳ್ಳೆಯದು ಮಾಡು. ನೀನು ಯಾವವ? ಅವ ಬೆಸುಗೆಯನ್ನು ಬಿಡಿಸಿ ನೋಡಿದ ಮೇಲೆ ಕಾಣಿಸ್ತಾನಲ್ಲ ಅವರೇ. ಮಂದಿರದ ಬಾಗಲ ತೆಗೆದ ಮೇಲೆ ಕಾಣಿಸ್ತಾನ ಅವಲ್ಲ. ದೇಹ ಮತ್ತು ಆತ್ಮನ ಬೆಸುಗೆ ಏನಾಗೈತಿ? ಬೆಸದು ಹೋಗಿದೆ ರೀ, ಬೆಸದು ಒಂದಾಗಿ ಹೋಗಿದೆ. ಒಂದಾಗಿ ಹೋಗಿದ್ರನು ಕೂಡ ಅದನ್ನ ಉಸಿರೆಂಬ ಕರಗಸದಿಂದ, ಅರ್ಥಾತ್ ನಿರಂತರದ ಅಭ್ಯಾಸದಿಂದ, ನಿರಂತರದ ಅಭ್ಯಾಸದಿಂದ ಆ ಆತ್ಮನ ಬೆಸುಗೆ ದೇಹದ ಜೊತೆಗೆ ಆಗಿರುವುದ ಸಂಧಿ ಏನಿದೆ ಅದು ಕಂಡು ಬರ್ತಿದೆ. ಆತ್ಮನ ಬೆಸುಗೆ ದೇಹದ ಜೊತೆಗೆ ಆಗಿದೆ ಅನ್ನೋದು ಏನಿದೆ? ಅಸದ್ಭೂತ ವ್ಯವಹಾರ ಇದೆ. ಆತ್ಮನ ಜೊತೆಗೆ ದೇಹದ ಬೆಸಿಗೆ ಆಗಿದೆ ಅನ್ನೋದು ಅಸದ್ಭೂತ ವ್ಯವಹಾರ ಇದೆ ರೀ. ಅಸದ್ಭೂತ ವ್ಯವಹಾರದ ಕಥನ ಇದೆ ರೀ. ಹಾಗಾದ್ರೆ ಬೆಸಿಗೆ ಯಾವುದರ ಜೊತೆಗೆ ಯಾವುದರದಾಗಿದೆ? ಜ್ಞಾನದ ದೇಹ ನಾನೆಂಬ ಭಾವದ ಜೊತೆಗೆ ಆಗಿದೆ. ಜ್ಞಾನದ ಬೆಸಿಗೆ ಆಗಿದೆ ಯಾವುದರ ಜೊತೆಗೆ? ದೇಹ ನಾನೆಂಬ ಭಾವದ ಜೊತೆಗೆ. ಆ ಭಾವ ಯಾರ್ದ? ಅವನದೇ. ದೇಹ ನಾನನ್ನುವ ಭಾವ ಯಾರದ್ರೆ? ದೇಹ ಯಾವ ಪ್ರಕಾರ ಪರ ಇದೆಯೋ ಆ ಪ್ರಕಾರ ದೇಹ ನಾನೆನ್ನುವ ಭಾವ ಪರ ಇಲ್ಲ, ಅದು ಅವನದೇ ಇದೆ. ಅವನದೇ ಇದ್ರೂ ಕೂಡ ಅವನ ಸ್ವರೂಪ ಅಲ್ಲ, ಅವನ ಸ್ವಭಾವ ಅಲ್ಲ. ಇಲ್ಲಿ ಸ್ವರೂಪ ಮತ್ತು ಸ್ವಭಾವದ ಈ ಸನ್ನಿವೇಶಕ್ಕನುಸಾರವಾಗಿ ಇನ್ನೊಂದ್ಸಲ ಬೆಸಿಗೆ ಯಾರ ಜೊತೆಗೆ ಆಗಿದೆ? ತ್ರಿಕಾಲಿ ಜ್ಞಾನ 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 ಜ್ಞಾನವೇ ಇರುವಂಥ ಜೀವದ ದೇಹ ನಾನೆನ್ನುವ ಭಾವದ ಜೊತೆಗೆ ಬೆಸಿಗಾಗಿದೆ ರೀ. ಏಕರೂಪದ ಅನುಭವ ಆಗ್ತಾ ಇದೆ. ಹಾಗಾದ್ರೆ ಸ್ವರೂಪ ಯಾವುದ? ಸ್ವಭಾವ ಯಾವುದ? ಜ್ಞಾನ ಏನಿದೆ ಅದ ಸ್ವಭಾವ, ಮತ್ತ ದೇಹ ನಾನೆನ್ನುವ ಭಾವ ಏನಿದೆ ಅದರ ರೂಪ ಇದ್ರೂ ಕೂಡ ಸ್ವರೂಪ ಅರ್ಥಾತ್ ತನ್ನ ರೂಪ ಅಲ್ಲ. ಹಾಗಾದ್ರೆ ತನ್ನ ರೂಪ ಯಾವುದ? ತನ್ನ ರೂಪ ಯಾವುದು? ಜ್ಞಾನ ಸ್ವಭಾವದ ಮೂಲಕ ಜ್ಞಾನದ ಪರಿಣಮನ ಆದ ಮೇಲೆ ಆಗ್ತಾ ಇರು ವೇಳೆದೊಳಗ ರಾಗಾದಿ ವಿಕಾರಿ ಭಾವ ಉತ್ಪನ್ನ ಆಗದೆ ಅದು ಯಾವುದ ರಿಕ್ತ ಅಥವಾ ನಿರ್ಮಲ ಸ್ಥಾನ ಇದೆಯೋ ಆ ರೂಪದ ಅನುಭವ ಏನಿದೆ ಅದು ಸ್ವರೂಪದ ಅನುಭವ ಇದೆ. ಖಾಲಿ ಆಯ್ತಲ್ಲ ಅದ ಜಾಗ ಯಾವುದ? ನಾನು ದೇಹ ರೂಪ ಇದ್ದೇನೆ, ನಾನೀಗ ಸುಖಿ ಇದ್ದೇನೆ, ನಾನು ದುಃಖಿ ಇದ್ದೇನೆ ಅನ್ನುವ ಯಾವ ಭಾವಗಳ ನಿರಂತರ ಉದಿಸಿ ಬರ್ತಾ ಇದ್ದು ಆ ಭಾವಗಳ ಜೊತೆಗೆ ತ್ರಿಕಾಲಿ ಜ್ಞಾನ 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 ರೂಪದ ಯಾವ ಪರ್ಯಾಯ ಏಕರೂಪ ಆಗ್ತಾ ಇತ್ತು ಆ ಪರ್ಯಾಯದ ಬೆಸುಗೆಯನ್ನು ಬಿಡಿಸಿದ ನಂತರ ಕ್ರಮದಿಂದ ಆ ಪರದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಕರ್ಮದ ಉದಯದ
ಅನುಸಾರವಾಗಿ ಆಗುವಂಥ ಭಾವಗಳ ತನ್ನಷ್ಟಕ್ಕೆ ತಾನೇ ಏನಾದರೂ ಉದಿಸಿ ಬರಲಿಲ್ಲ. ಹಾಗಾದ್ರೆ ಅಲ್ಲಿ ಏನು ಬಂತು? ಅಲ್ಲಿ ಯಾವ ಪ್ರಕಾರ ರೂಪ ಇದೆಯೋ ಆ ಪ್ರಕಾರ ಖಾಲಿ, ರಿಕ್ತ, ನಿರ್ಮಲ, ಸ್ವಚ್ಛ ಉಳಿತಾರೆ. ಇದು ನಾನು ಅನ್ನುವುದರೊಳಗ ಇದು ನನ್ನದಿದೆ ಅನ್ನುವ ಯಾವ ವಿಕಾರದ ತರಂಗಗಳಿದ್ವಲ್ಲ, ಆ ವಿಕಾರದ ತರಂಗಗಳ ಕಸ ಇದ್ದು ರೀ, ಮಲಿನತೆ ಇದ್ದು. ಹಾಗಾದ್ರೆ ಈಗ ಬೆಸುಗೆಯನ್ನು ಬಿಡಿಸಿದ ನಂತರ ಬೆಸುಗೆ ಏನಿತ್ತು, ಅವೇನು ಕಸ ಅಥವಾ ಮಲಿನ ಇದ್ದು ಅಲ್ಲ, ಅವುಗಳ ಜೊತೆಗೆ ಜ್ಞಾನ ತಾನು ಅಂಥೇಳಿ ಏಕರೂಪಾಗಿ ಅನುಭವ ಮಾಡ್ತಾ ಇತ್ತು. ಈಗ ಭೇದ ವಿಜ್ಞಾನದ ಮೂಲಕ, ನಿರಂತರದ ಅಭ್ಯಾಸದ ಮೂಲಕ ಆ ಭಾವದಿಂದ ಜ್ಞಾನ ಸ್ವಭಾವವನ್ನು ಭಿನ್ನ ಮಾಡಿದ್ದಾಯಿತು. ಯಾರು ಮಾಡಿದರು? ಜ್ಞಾನವೇ ಮಾಡಿತ್ರಿ. ಹೇಗೆ ಮಾಡಿತು? ತನ್ನ ನಿಜ ಸ್ವರೂಪವನ್ನು ತಿಳಿತು, ಬಂದು ಹೋಗುವಂಥ ವಿಕಾರಿ ರೂಪವನ್ನು ತಿಳಿತು, ತನ್ನ ಇರುವಿಕೆಯನ್ನು ತಿಳಿತು, ಅದರ ಅಸ್ಥಿರತೆಯನ್ನು ತಿಳಿತು, ತನ್ನ ನಿತ್ಯತೆಯನ್ನ ಧ್ರುವತೆಯನ್ನ ನಂಬಿತು, ಅದರ ಅನಿತ್ಯತೆಯನ್ನ ಅಧ್ರುವತೆಯನ್ನ ವಿಶ್ವಾಸ ಮಾಡಿ ಅದರ ದೃಷ್ಟಿ ಬಿಟ್ಟುಕೊಟ್ಟಿದ್ರಿ. ಅದರ ದೃಷ್ಟಿ ಬಿಟ್ಟುಕೊಡುವುದರಿಂದ ಕ್ರಮದಿಂದ ಆ ಭಾವಗಳು ಉತ್ಪನ್ನ ಆಗಿ ಬರುವುದ ನಿಂತಿತ್ರಿ. ಅರ್ಥಾತ್ ಆತ್ಮನ ಪ್ರದೇಶದೊಳಗನ್ರಿ, ಆತ್ಮನ ಪರ್ಯಾಯದೊಳಗನ್ರಿ ಯಾವ ಕಸ ಅಥವಾ ಮಲಿನತೆಯ ಪ್ರವೇಶ ಆಗ್ತಾ ಇತ್ತೋ ಅದು ಆಗತಾ ಇಲ್ಲ ಇವಾಗ. ಹಾಗಾದ್ರೆ ಆಗದಿದ್ರೆ ಅಲ್ಲಿ ಅವನಿಗೆ ಏನು ಅನುಭವ ಆಗೋದ? ಮಲಿನತೆಯ ಅಭಾವದೊಳಗೆ ಯಾವ ಸ್ವಚ್ಛತೆ ಇದೆಯೋ ಅದರ ಅನುಭವ. ಸ್ವಚ್ಛತೆ, ಅರೆ ಸ್ವಚ್ಛತ್ವ ಶಕ್ತಿ ಏನು ಹೇಳಿದರು? ಸ್ವಚ್ಛತ್ವ ಶಕ್ತಿ ಇಂಥದ್ದಿದೆ ಯಾವಾಗ ಜೀವ ತನ್ನ ಜ್ಞಾನ, ಅಸಾಧಾರಣ ಜ್ಞಾನಗುಣದ ಆಧಾರದಿಂದ, ಜ್ಞಾನಗುಣದ ಮೂಲಕ ಯಾವ ತನ್ನ ಸ್ವಭಾವವನ್ನು ತ್ರಿಕಾಲ ಜ್ಞಾನಮಯವೇ, ಚೈತನ್ಯಮಯವೇ ಅಂಥೇಳಿ ಯಾವಾಗ ತಿಳಿದ, ನಂಬಿದ, ಆ ವೇಳೆದೊಳಗ ರಾಗ ದ್ವೇಷ ಮೊದಲಾದ ವಿಕಾರಿ ಭಾವರೂಪದ ಮಲಿನತೆ, ಕಸ, ಅಶುದ್ಧತೆ ಅಲ್ಲಿ ಪ್ರವೇಶ ಮಾಡೋದಿಲ್ಲ. ಅದು ಪ್ರವೇಶ ಆಗದೇ ಇರುವ ಹಾಗೆ ಆ ಸಮಯದೊಳಗೆ ಯಾವುದು ಕಾರ್ಯ ಮಾಡ್ತಿದೆಯೋ ಅದು ಸ್ವಚ್ಛತ್ವ ಶಕ್ತಿ ಇದೆ. ಅದ್ಭುತ ಮಾತಿದಿರಿ. ಎಲ್ಲ ವ್ಯವಸ್ಥೆ, ಅರೆ ಆತ್ಮನ ಒಳಾಂಗಣದಲ್ಲಿ, ಆತ್ಮನ ಗ್ರಹದಲ್ಲಿ, ಆತ್ಮನ ಅಂಗಳದಲ್ಲಿ, ಆತ್ಮನ ಪ್ರದೇಶದಲ್ಲಿ ಎಂಥ 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 ಅದ್ಭುತ ಅದ್ಭುತ ಶಕ್ತಿಗಳ ವಾಸ ಮಾಡಿಕೊಂಡಿದವೆಯೋ ಅವುಗಳದ್ದ ಸ್ವರೂಪ ಏನಿದೆ ಅವು ಅನಂತ 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 ಕಾಲ ಕಳೆದರನು ಕೂಡ ಆ ರೂಪದಿಂದನ ಉಳಿತವೆ, ಆ ರೂಪದಿಂದನ ಪ್ರಗಟ ರೂಪದಿಂದ ಕಾರ್ಯ ಮಾಡ್ತವೆ. ಅಂಥ ನಿಜಗ್ರಹವನ್ನು ಜ್ಞಾನಿ ಗುರುಗಳ ಅನೇಕ ರೀತಿಯಿಂದ ತಿಳಿಸಿಕೊಡುವ ಪ್ರಯತ್ನ ಮಾಡಿದರನು ಕೂಡ ಈ ಅಜ್ಞಾನಿ ಮೂಢ ಜೀವ ತನ್ನ ಅನಾದಿ ಸಂಸ್ಕಾರ ವಶಾತ್ ತನಗೆ ಯಾವುದು ತಿಳಿತಿದೆಯೋ, ತನ್ನ ಕಲ್ಪನೆಯ ಲೋಕ ಯಾವುದಿದೆಯೋ, ತನ್ನ ಕಲ್ಪನೆಯ ಸ್ಥಾನ ಯಾವುದಿದೆಯೋ ಅಲ್ಲಿ ವಾಸ ಮಾಡುವುದನ್ನು ಬಿಟ್ಟ ಈ ಕಡೆ ಬರ್ತಾನೇ ಇಲ್ಲ. ಗುರುಗಳ ಹೇಳುವಂಥ ನಿಜಗ್ರಹದ ಕಡೆಗೆ ಬರ್ತಾನೇ ಇಲ್ಲ. ಅರೆ ನನ್ನಲ್ಲೇ ಸ್ವಚ್ಛತ್ವ ಶಕ್ತಿ ತ್ರಿಕಾಲ ಇದೆ. ಸ್ವಚ್ಛತ್ವ ಶಕ್ತಿಯನ್ನು ತಿಳಿತಿದೆ ಜ್ಞಾನರೇ. ಜ್ಞಾನ ತನ್ನ ನಿರ್ಮಲ ಜ್ಞಾನಮಯತೆಯನ್ನು ಯಾವಾಗ ತಿಳಿತಿದೆಯೋ ಆವಾಗ ರಾಗದ್ವೇಷದಿಂದ ರಹಿತ ಪರ್ಯಾಯ ಸ್ವಚ್ಛ ಆಗಿಬಿಡ್ತಿದೆ. ಎಂಥ ಅದ್ಭುತ ಸ್ವಾಧೀನ ಮತ್ತು ಸುಖಮಯ ಸ್ವರೂಪ ಇರುವೆಳೆದೊಳಗೂ ಕೂಡ ಈ ಜೀವಕ್ಕ ಅದರ ಅದ್ಭುತತೆಯ ಲಕ್ಷ್ಯದೊಳಗೆ ಬರ್ತಾ ಇಲ್ಲ. ಇವನಿಗೆ ಪರಾಧೀನತೆ, ದಾಸತ್ವ, ಸೇವಕ ವೃತ್ತಿಯೇ ರುಚಿಸ್ತಾ ಇದೆ. ಅದೇ ಸೇವಕ ವೃತ್ತಿ
ಅಲ್ಲಿ ಅಕ್ಷಯ ಚಕ್ಷುವಿನೊಳಗೆ ಬರುವಂಥ ಸೇವಕ ಹೇಳಿದ, ಇನ್ನು ಮೇಲೆ ಸೇವಕ ವೃತ್ತಿಯಲ್ಲಿ ಮುಂದುವರಿಯುವುದಕ್ಕ ನನಗೆ ಇಚ್ಛೆ ಇಲ್ಲ. ಇದರ ಅರ್ಥ ಏನಿದೆ? ನಾವು ನಿರಂತರ ಪರದ್ರವ್ಯಗಳ ಪರಭಾವಗಳ ಜೊತೆಗೆ ತನ್ಮಯ ಆಗುವ ರೂಪದ ಸೇವಕ ವೃತ್ತಿಯೊಳಗ ಕಳೆದು ಹೋಗಿದ್ದೇವ್ರಿ. ಯಾವಾಗ ದಿಗಂಬರ ವೀತರಾಗಿ ಸಂತರದ ದರ್ಶನ ಆದೋತೋ, ಅಥವಾ ಯಾವಾಗ ವೀತರಾಗಿ ಸರ್ವಜ್ಞ ಭಗವಂತರ ದರ್ಶನ ಆದೀತೋ, ಆವಾಗ ನಾವು ಈ ಸೇವಕ ವೃತ್ತಿಯಲ್ಲಿ ಮುಂದುವರಿಯಲು ಸಾಧ್ಯ ಇಲ್ಲ. ಯಾವ ಸೇವಕ ವೃತ್ತಿ? ಪರಭಾವದ ಜೊತೆಗೆ ತನ್ಮಯ ಆಗಿ ಅದರದೇ ಅನುಭವ ಮಾಡುವಂಥ ಸೇವಕ ವೃತ್ತಿ ರೀ. ಅರೆ, ಮಾಲೀಕರು ಎಷ್ಟು ಜನ ಆಗಿ ಹೋದ್ರಿ ಗೌರಣ್ಣವ್ರು? ಮಾಲೀಕರು ಎಷ್ಟು ಜನ ಆಗಿ ಹೋದ್ರು? ಎಷ್ಟು ಜನ ಮಾಲೀಕರ ಸೇವಕ ವೃತ್ತಿಯೊಳಗೆ ನಮ್ಮ ಕಾಲ ಕಳೀತಾ ಇದ್ದೀರಿ? ಎಷ್ಟು ಜನ ಮಾಲೀಕರ, ಅರೆ ಇದು ನಂದಂತಿದೆ, ಇದು ನಂದಂತಿದೆ, ಇದು ಸುಖರೂಪ ಅಂತಿದೆ, ಇದು ಸುಖರೂಪ ಅಂತಿದೆ. ಅರೆ, ಆ ಪರದ್ರವ್ಯದ ಸನ್ಮುಖ ಇರುವುದರಿಂದ ಯಾವ ಸುಖ ದುಃಖದ ಕಲ್ಪನೆ, ಇಷ್ಟ ಅನಿಷ್ಟದ ಕಲ್ಪನೆ, ತಾನು ತನ್ನದೆನ್ನುವ ಕಲ್ಪನೆ ಆಗ್ತಾ ಇದೆಯೋ, ಅದರ ಜೊತೆಗೆ ತನ್ಮಯ ಆಗುವ ರೂಪದ ಸೇವಕ ವೃತ್ತಿ ನಮ್ಮ ಜ್ಞಾನದ ಬಿಟ್ಟೂ ಬಿಡದೆ ಪ್ರತಿ ಸಮಯಕ್ಕೆ ಅನಾದಿ ಕಾಲದಿಂದ ನಡೆದಂತಿದೆ. ಅನ್ನಿಸ್ಬೇಕ್ರಿ, ತಿಳಿಬೇಕು ಒಂದಿಷ್ಟ. ಈ ಜೀವನ ಕ್ಷಣ ಕ್ಷಣಕ್ಕೆ ಕ್ಷೀಣಿಸ್ತಾ ಇದೆ, ಅದರ ಸೇವಕ ವೃತ್ತಿ ಮಾತ್ರ ಹೇಗಿದೆ ಹಾಗೇ ಇದೆ. ಹೇಗಿದೆ ಹಾಗೇ ಇದೆ. ಇದರ ಫಲಸ್ವರೂಪವಾಗಿ ಈ ಜೀವನಿಗೆ ಇನ್ನೇನು ಹೇಳುವುದ? ವಚನ ಕಠೋರ ಇದ್ರೂ ಕೂಡ ಅದರೊಳಗೆ ಸತ್ಯತೆ ಇದೇನಿಲ್ಲ ಅಂಥೇಳಿ ತಾವು ಅವಲೋಕನೆ ಮಾಡೋದ? ಏನ ಈ ಪ್ರಕಾರದ ಯಾವ ಸೇವಕ ವೃತ್ತಿಯಲ್ಲಿ ನಮಗೆ ತೃಪ್ತಿ ಅಥವಾ ಉತ್ಸಾಹ ಇದೆಯೋ? ಇದೇನಿಲ್ರಿ. ತೃಪ್ತಿ ಇದೆ ಅಂದ್ರೆ ಅಥವಾ ಉತ್ಸಾಹ ಇದೆ. ತೃಪ್ತಿ ಇದ್ರ ಅಲ್ಲಿಗೆ ಉಳಿಬೇಕಲ್ಲ, ಉತ್ಸಾಹ ಇದೆ ರೀ. ಮತ್ತೆ ಬರುವ ಮಾಲೀಕರ ಸೇವೆ ಮಾಡುವ ಉತ್ಸಾಹ ಇದೆ ರೀ. ಅರೆ, ದೇಹದ ಮಾಲೀಕಲ್ಲ, ದೇಹ ಅಂದ್ರೆ ನಾನು ಅನ್ನುವ ಬುದ್ಧಿ ಏನಿದೆ ಅದ ಮಾಲೀಕ. ಅದರ ಜೊತೆಗೆ ಚೈತನ್ಯದ ಶಕ್ತಿಯನ್ನು ಕಳೆದು ಹೋಗ್ತಾ ಇದೆ, ಅದು ಸೇವಕ ವೃತ್ತಿ ರೀ. ಸೇವಾ ಮಾಡುವುದರಿಂದ ಏನಾಗ್ತಿದೆ ರೀ? ತನ್ನ ಸಾಮರ್ಥ್ಯ ಎಲ್ಲ ಕಳೆದು ಹೋಗ್ತಿದೆಯಲ್ಲ, ಇನ್ನೊಬ್ಬರ ಸಲುವಾಗಿ, ಇನ್ನೊಬ್ಬರ ಉದ್ಧಾರದ ಸಲುವಾಗಿ, ಇನ್ನೊಬ್ಬರ ಮಕ್ಕಳ ಪೋಷಣೆ ಮಾಡುವ ಸಲುವಾಗಿ, ಇನ್ನೊಬ್ಬರ ಧನ ಅಥವಾ ಐಶ್ವರ್ಯದ ರಕ್ಷಣೆ. ಅರೆ, ಅದು ಜಡ ಧನ ಇದೆ. ಯಾವ ಧನ ಐಶ್ವರ್ಯ ನಂದಂತ ಇದ್ದೇನೆ, ಮನೆ ನಂದಂತ ಇದ್ದೇನೆ, ಅದು ಇನ್ನೊಬ್ಬರದಿದೆ ರೀ. ಇನ್ನೊಬ್ಬರದೇ ಅರ್ಧ. ಅರೆ, ಅದರದ್ದೇ ಇದೆ ರೀ. ಇನ್ನೊಬ್ಬರದಂದ್ರೆ ಬೇರೆ ಒಬ್ಬಂದ ಅದರಲ್ಲೇ ಅಧಿಕಾರಲ್ಲೇ ನೋಂದಣಿ ಆಗಿದೆ, ಹೀಗೆ ಮಾತಿಲ್ಲ. ಯಾವನೋ ಬಂದು ನಿನ್ನ ಹೆಸರಿನ ಮನೆಯನ್ನ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾನೆ, ಹೀಗೆ ಮಾತಿಲ್ಲ. ಇನ್ನೊಬ್ಬರದ ಅರ್ಥಾತ್ ಅದು ಯಾವುದು ಇದೆಯೋ ಅದರದ್ದೇ ಇದೆ ರೀಪ. ಯಾವುದು ಇದೆ ಅಲ್ಲ, ಅದು ಅದರದೇ ಇದೆ. ಅದು ನನ್ನದಾಗೋದ ಸಾಧ್ಯತೆ ಇಲ್ಲ. ಅದರ ನನ್ನದೆನ್ನುವ ಭಾವದ ಅನುಭವೇ ನನಗಾಗ್ತಾ ಇದೆಯಲ್ಲ, ಇಲ್ಲಿ ಅನುಭವ ಆಸ್ವಾದ, ಅದು ಸೇವಕ ವೃತ್ತಿ ಇದೆ ರೀ. ಅದರ ಫಲ ಏನ? ಅನಂತ ಸಂಸಾರ. ಅದರ ಫಲ ಏನ? ಅನಂತ ಸಂಸಾರ ರೀ. ಸೇವಕ ವೃತ್ತಿಗೆ ಫಲ ಬೇಕಲ್ಲ. ಸಂಭಾವನೆ ಇಲ್ಲದ ಸೇವಾ ಯಾರು ಮಾಡ್ತಾರ್ರಿ? ಸಂಭಾವನೆ ನಿರ್ದಿಷ್ಟ ಅಂದ್ರೆ ಸಂಭಾವನೆ, ಸಂಬಳ, ಇನ್ಕಮ್. ಇನ್ಕಮ್ ಒಳಗೇನು ಬರ್ತಾ ಇದೆ ರೀ? ಇನ್ಕಮ್ ಏನು ಒಳಗೆ ಬರ್ತಾ ಇದೆ? ಒಳ ಸೇರ್ತಾ ಇದೆ. ಏನು ಒಳಗೇನು ಸೇರ್ತಾ ಇದೆ? ಅನಂತ ಸಂಸಾರ, ಅನಂತ ಸಂಸಾರ. ಪ್ರತಿ ಸಮಯಕ್ಕೆ ಅನಂತ ಸಂಸಾರ ಮಧುಕರನ್ನ. ಅರೆ, ಕರ್ಮಗಳ ಪ್ರಕೃತಿ ವಿಶೇಷದಿಂದ 70 ಕೋಟಿ, 30 ಕೋಟಿ, 20 ಕೋಟಿ ಹೇಳಿದ್ರಿ ಸಾಗರದ ಗಣಿತ. ಅದರ ಸಂಸಾರದ ಅಪೇಕ್ಷಾದಿಂದ ಪ್ರತಿ ಸಮಯಕ್ಕೆ ಅನಂತ ಸಂಸಾರ ಇದೆ. ಎಲ್ಲಿಯವರೆಗೆ? ಸೇವಕ ವೃತ್ತಿಯಲ್ಲಿ ಇರುವವರೆಗೆ. ಎಷ್ಟು ದೊಡ್ಡ ಪಗಾರ ಇದೆ ಅಂತೀರಿ? ಇಷ್ಟು ದೊಡ್ಡ ಪಗಾರ, ಸಂಭಾವನೆ ಬೇರೆ ಯಾರಿಗೆ ಯಾವ ಕ್ಷೇತ್ರದೊಳಗೆ ಸಿಗೋದು ಸಾಧ್ಯ ಇಲ್ಲ.
ಒಂದು ಸಮಯದ ಸೇವಕ ವೃತ್ತಿಯ ಸಂಭಾವನೆ ಎಷ್ಟು ವಾಸಣ್ಣ? ಅನಂತ ಸಂಸಾರ. ಗೌರಣ್ಣವರು ತಿಳಿತಾ ಇದೆಯಲ್ಲ. ಮತ್ತು ಇಷ್ಟು ಪಗಾರ ಬಿಟ್ಟು ನಾವು ಮತ್ತೆ ಯಾವುದರೆ ತಪಸ್ಸಾಗಿ ಮಾಡೋದ, ಭೇದ ವಿಜ್ಞಾನ ಮಾಡೋದ, ಅದು ಬೇರೆ ಅನ್ನಿಸ್ತಿದೆ. ಅಲ್ಲೇನು ಇಲ್ಲ ಅನ್ನಿಸ್ತಿದೆ ರೀ. ಆದ್ರೆ ಅನಂತ ಸಂಸಾರ ಏನಿದೆಯಲ್ಲ, ಆ ಅನಂತ ಸಂಸಾರ ಪರಾಧೀನತೆಯ ಆಧಾರದ ಮೇಲಿದೆ. ಪಗಾರ ಇದೆಯಲ್ಲ, ಅದು ಪರಾಧೀನತೆಯ ಆಧಾರದ ಮೇಲೆ. ಇಲ್ಲಿ ಭೇದ ವಿಜ್ಞಾನ ಮಾಡಿ ಸೇವಕ ವೃತ್ತಿಯನ್ನು ಬಿಟ್ಟುಕೊಟ್ಟು ನಾನಿಂಥವಿದ್ದೇನೆ ಅನ್ನುವುದರೊಳಗೆ ಏನಿದೆ ಅಂತಂದ್ರೆ ಕಾಲ ಸಾಪೇಕ್ಷ ಅನಂತ 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 ಕಳೆದು ಹೋದ್ರೂ ಕೂಡ ಪ್ರತಿ ಸಮಯಕ್ಕೆ ಅನಂತ ಸುಖದ ಅನುಭವ ಇದೆ. ಯಾವುದು ಬೇಕು ಅದನ್ನ ಆಯ್ದುಕೊಳ್ಳುವುದ್ರೆ ಶುದ್ಧಾತ್ಮನ ಸೇವನೆ ಮಾಡುವುದರಿಂದ, ಪ್ರತಿ ಸಮಯಕ್ಕೆ ಶುದ್ಧಾತ್ಮನ ಸೇವೆ ಮಾಡುವುದರಿಂದ, ಅಂದ್ರೆ ಶುದ್ಧಾತ್ಮನ ಅನುಸರಣೆ ಮಾಡುವುದರಿಂದ, ನಿಜಾತ್ಮನ ಅನುಸರಣೆ ಮಾಡುವುದರಿಂದ, ಒಬ್ಬನೇ ಒಬ್ಬ ನಿಜವಾದ ಮಾಲೀಕನ ಸೇವೆ ಮಾಡುವುದರಿಂದ ಪ್ರತಿ ಸಮಯಕ್ಕೆ ಅನಂತ ಸುಖ. ಆ ಅನಂತ ಸುಖ ಕಾಲ ಸಾಪೇಕ್ಷ ಕೂಡ. ಅನಂತ 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 ಕಾಲ ಕಳೆದರೂ ಕೂಡ ಪ್ರತಿ ಸಮಯದ ಅನಂತ ಸುಖಕ್ಕ ಕೊನೆ ಬರುವುದಿಲ್ಲ. ಅದು ನಿಜ ಭಗವಂತನನ್ನ, ನಿಜ ಮಾಲೀಕನ, ನಿಜ ಧ್ರುವದ, ನಿಜ ಸ್ವಭಾವದ ಉಪಾಸನೆ ಮಾಡುವುದರ ಫಲ ಇದೆ. ಮತ್ತು ಭಿನ್ನ 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 ಭಾವಗಳದ್ದ, ವಿಕೃತ ಭಾವಗಳದ್ದ ಮಾಲೀಕತ್ವವನ್ನ ಸ್ವೀಕಾರ ಮಾಡಿ ಸೇವೆ ಮಾಡುವುದರ ಫಲ ನಿರ್ದಿಷ್ಟಂತೂ ಭವಿಷ್ಯದೊಳಗೆ ಇಂಥದ್ದ ಇಲ್ಲ. ಆದರೆ ವರ್ತಮಾನದಲ್ಲಿ ಅನಂತ ದುಃಖ ಮತ್ತು ಅನಂತ ಪರಾಧೀನತೆ ಇದೆ. ಏನು ಬೇಕು ಅದನ್ನು ಆಯ್ದುಕೊಳ್ಳಲಿಕ್ಕೆ ಅವಕಾಶ ನೈಸರ್ಗಿಕವಾಗಿ ಈ ಭವದೊಳಗೆ ನಮಗೆ ಸಿಕ್ಕಿದೆ. ಏನು ಬೇಕು ಅದನ್ನ ಆಯ್ದುಕೊಳ್ಳೋದು. ನಿನಗೇನು ಬೇಕು ಅವನ ಹತ್ರ ಹೋಗಿ ಕೇಳೋದು, ಅಥವಾ ಯಾರ ಹತ್ರ ನಮಗೆ ಕೊಡುವ ಸಲುವಾಗಿ ಏನೂ ಇಲ್ಲವೇ ಇಲ್ಲವೋ, ನಾವು ಬರೇ ಮೋಸ ಹೋಗ್ತಾ ಇದ್ದೇವೆಯೋ ಅವ್ರ ಹತ್ರನ ಮತ್ತೆ ಕೇಳೋದ, ವಿಚಾರ ಮಾಡೋದ್ರಿ. ಬಹಳ ಅದ್ಭುತ ಭಾವಾರ್ಥ ಇದೆ. ನಡೀರಿ. ಅನಾದಿ ಕಾಲದಿಂದ ಹಿಡಿದು ಸಮಸ್ತ ಮಿಥ್ಯಾದೃಷ್ಟಿ ಜೀವರುಗಳು, ಒಂದ ಎರಡ ಅಲ್ಲ, ಸಮಸ್ತ. ಹಾಗಾದ್ರೆ ಅವ್ರದ್ದೆಲ್ಲ ಕಲ್ಯಾಣ ಯಾವಾಗ ಆಗೋದ? ಅವರೆಲ್ಲ ಯಥಾರ್ಥ ಯಾವಾಗ ತಿಳಿಯವ್ರ? ಅವರೆಲ್ಲ ಯಥಾರ್ಥ ತಿಳಿಯುವುದರ್ದ ಇಲ್ಲ, ನೀನು ಯಥಾರ್ಥ ತಿಳಿಯುವುದರ್ದ ಇದೆ. ನೀನು ಸಮಸ್ತ ಜೀವರಾಶಿಯೊಳಗ ಈ ಪ್ರಕಾರದ ಮನ್ನಣೆ ನಿನ್ನಲ್ಲಿ ಇದೆಯೋ ಅಥವಾ ಇಲ್ಲ ನೀನು ನೋಡಿಕೊಳ್ಳು. ಏನು ಹೇಳ್ತಾ ಇದ್ದರು? ಅನಾದಿ ಕಾಲದಿಂದ ಹಿಡಿದು ಸಮಸ್ತ ಮಿಥ್ಯಾದೃಷ್ಟಿ ಜೀವರುಗಳು ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ, ಸುಖಿ ಇದ್ದೇನೆ, ದುಃಖಿ ಇದ್ದೇನೆ. ಅರೆ, ಈ ಪರ್ಯಾಯ ಬುದ್ಧಿ ಇದರೊಳಗೆ ಎರಡು ಬಂತು ನೋಡ್ರಿ. ಏನು ಎರಡು ಬಂತು? ನಾನು ಮನುಷ್ಯ ಇದ್ದೇನೆ ಅನ್ನೋದು ಪರದ್ರವ್ಯದ ಅನುಭವ, ನಾನು ಸುಖಿ ಇದ್ದೇನೆ ಅನ್ನೋದು ವಿಭಾವ, ಪರಭಾವ. ವಿಭಾವಕ್ಕನ ಪರಭಾವ ಯಾಕಂತಿದೆ ಆಗಮದೊಳಗ ಅಂದ್ರ ಅದು ಪರದ ನಿಮಿತ್ತ, ಅರ್ಥಾತ್ ಪರದ ಕಡೆಗೆ ದೃಷ್ಟಿ ಇರುವುದರಿಂದ ಉತ್ಪನ್ನ ಆಗಿದೆ. ಆದರೆ ಅದರ ಸ್ವಭಾವ ಅಲ್ಲ, ವಿಭಾವ ಇದೆ. ದೇಹ ಏನಿದೆ ರೀ, ಮನುಷ್ಯ ಅಥವಾ ದೇವ ಅನ್ನೋದೇನಿದೆ ಪರ್ಯಾಯ, ಪರದ್ರವ್ಯದ ಪರ್ಯಾಯ ಇದೆ ರೀ. ಪರದ್ರವ್ಯದ ಪರ್ಯಾಯ ಅರ್ಥಾತ್ ಪರದ್ರವ್ಯದ ಪರ್ಯಾಯ ಅಂದ್ರೆ ಪರಭಾವ ರೀ. ಇನ್ನು ಅದರೊಳಗೆ ನಾನು ಅರ್ಥಾತ್ ಸುಖ ಅಥವಾ ದುಃಖದ ಅನುಭವ ಆಗೋದೇನಿದೆ ಇದು ವಿಭಾವ ಇದೆ. ಇದರಿಂದ ಸ್ವಭಾವವನ್ನ ಬೇರೆ ಮಾಡೋದಿದೆ ರೀ. ಅರೆ, ಮೊದಲನೇ ಪುಟದೊಳಗನ ಅಲ್ಲಿ ಹೇಳಿದಾರ್ರಿ. ಎಲ್ಲಿ? ಭಾವದೀಪಿಕೆಯೊಳಗ ವಾವ ಏನು ಹೇಳಿದ್ದಾರೆ? ಮೊದಲನೇ ಪುಟ ಎಲ್ಲಿ ಮಂಗಲಾಚರಣೆ ಪೂರ್ಣ ಆಯ್ತಲ್ಲ, ಅಲ್ಲೇ ಮಂಗಲಾಚರಣೆಯೊಳಗನ ಶಬ್ದ ಬಂದದ್ದಿದೆ. ಮೊದಲನೇ ಶಬ್ದ ರೀ ಸ್ವಪರಭಾವ ವಿಭಾವಗಳ. ಅರೆ, ಮೊದಲ ಶಬ್ದ ಏನಿದೆ? ಸ್ವ.
ಸ್ವ ಇದೆ ರೀ, ಎರಡನೇ ಶಬ್ದ ಏನಿದೆ ಪರ ಇದೆ, ಮೂರನೇ ಶಬ್ದ ಏನಿದೆ ವಿಭಾವ ಇದೆ. ಸ್ವಪರ ಭಾವ ವಿಭಾವ. ಸ್ವಯದ ಮೊದಲನೇ ಶಬ್ದ, ಪರಭಾವಿದ ಎರಡನೇ ಶಬ್ದ, ವಿಭಾವಿದ ಮೂರನೇ ಶಬ್ದ. ಅರೆ ಇವುಗಳ ಸ್ವರೂಪವನ್ನು ಯಾವುದು ತಿಳಿತಿದೆಯೋ ಅದು ಸಮ್ಯಜ್ಞಾನ ಇದೆ. ಆ ಸಮ್ಯಜ್ಞಾನಕ್ಕೆ ನನ್ನ ನಮಸ್ಕಾರ. ಎಲ್ಲಿ ಅವರ ಜಗತ್ತು ಯಾವುದು, ನಾವು ಯಾವ ಜಗತ್ತಿನೊಳಗೆ ವಾಸ ಮಾಡ್ತಾ ಇದ್ದೇವೆ, ಯಾವ ಜಗತ್ತಿನೊಳಗೆ ವಾಸ ಮಾಡ್ತಾ ಇದ್ದೇವೆ. ಅರೆ ನಮ್ಮ ಜಗತ್ತ ಸಮಯ ಸಮಯಕ್ಕೆ ಬದಲಿ ಆಗ್ತಾ ಇದೆ, ಅವರ ಜಗತ್ತ ಸ್ಥಾಯಿ ಇದೆ. ನಾವು ಕರ್ಮದ ಉದಯದ ಪರ್ಯಾಯಗಳ ಅನುಸಾರ ಸಮಯ ಸಮಯಕ್ಕೆ ಬದಲಿ ಆಗ್ತಾ ಇದೆಯಲ್ಲ. ಒಂದು ಸಮಯ ಸುಖಿ ಅಂತಾನೆ, ಒಂದು ಸಮಯ ದುಃಖಿ ಅಂತಾನೆ, ಒಂದು ಸಮಯ ನಾನೇ ಶ್ರೀಮಂತ ಅಂತಾನೆ, ಇನ್ನೊಂದು ಸಮಯ ನನ್ನಂಥ ದರಿದ್ರರು ಈ ಲೋಕದೊಳಗೆ ಯಾರಿಲ್ಲ ಅಂತ. ನಾನೇ ಸುಂದರ ಅಂತಾನೆ, ನಾನೇ ಕುರೂಪಿ ಅಂತಾನೆ. ಸಮಯ ಸಮಯಕ್ಕೆ ಇವನ ಜಗತ್ತು ಬದಲಿ ಆಗ್ತಾ ಇದೆ. ಸ್ವಪರ ಭಾವ ವಿಭಾವಗಳ ಜ್ಞಾತ ಸಮ್ಯಕ್ ಜ್ಞಾನ ತಿಳಿಯುವಂಥದ್ದು. ಅರೆ ಸ್ವಪರ ಭಾವ, ಈ ಭಾವ ಏನಿದೆಯಲ್ಲ ಅದು ಅಂತ್ಯದೀಪಕ್ಕಿದೆ ರೀ. ಅದು ಸ್ವಕನು ಮತ್ತು ಪರಕನು ಅನ್ವಯಿಸಿದೆ. ಸ್ವಭಾವ ಪರಭಾವ ಇದ ಗದ್ಯದೊಳಗೆ ಬರೀಬಹುದ್ರಿ. ಒಂದೊಂದು ಸಲ ಸ್ವಪರ ಭಾವ ಅಂಥೇಳಿ ಬರೆದ್ರ ಆ ಸ್ವಪರ ಭಾವದ ಅರ್ಥ ಭಾವ ಏನಿದೆಯಲ್ಲ ಅವೆರಡೂ ಶಬ್ದಕ್ಕೆ ಅನ್ವಯಿಸ್ತಿದೆ. ಅದು ಸ್ವಭಾವ ಪರಭಾವ. ಇನ್ನು ಸ್ವಪರ ವಿಭಾವಗಳ ಹೀಗೆ ಒಂದು ವೇಳೆ ಇದ್ರೆ ಸ್ವಭಾವ ಪರಭಾವ ವಿಭಾವ ಆ ಮೂರಕ್ಕೂ ಶೈಲಿ ಅನ್ವಯಿಸಿದೆ. ಸ್ವ ಪರ ವಿಭಾವ ಅಂಥೇಳಿ ಹೇಳಿದ್ರೆ ವಿಗೆನೂ ಅನ್ವಯಿಸ್ತಿದೆ, ಅದು ಭಾವ ಪರಕ್ಕನೂ ಅನ್ವಯಿಸ್ತಿದೆ, ಸ್ವಕನೂ ಅನ್ವಯಿಸ್ತಿದೆ. ಈ ಅನೇಕ ಶಬ್ದಗಳಿಗೆ ಒಂದೇ ಇರ್ತಿದೆಯಲ್ಲ ಅದಕ್ಕೆ ಅಂತ್ಯದೀಪಕ ಅಂತಾರೆ. ಕೆಲವೊಮ್ಮೆ ಪ್ರಾರಂಭದೊಳಗೆ ಹೇಳಿ ಆದಿ ಅಂತಾರಲ್ಲ ಅದು ಆದಿ ದೀಪಕ್ಕೆ ಇರ್ತಿದೆ ರೀ. ಆಗಮದೊಳಗ ಅಥವಾ ಪದ್ಯದೊಳಗ ಅದು ಗದ್ಯ ಇರಲಿ ಪದ್ಯ ಇರಲಿ. ಸ್ವಭಾವ ಪರಭಾವ ವಿಭಾವ ಇವುಗಳನ್ನು ತಿಳಿಯುವಂಥದ್ದು ಸಮ್ಯಜ್ಞಾನ ಇದೆ ರೀ. ಸಮ್ಯಜ್ಞಾನ ಯಾವ ಪ್ರಕಾರ ಸ್ವ ಪರ ವಿಭಾವಗಳನ್ನು ತಿಳಿತಿದೆಯೋ ಅದೇ ಪ್ರಕಾರ ಸಮ್ಯಜ್ಞಾನದ ನಿಮಿತ್ತದಿಂದ ರಚನೆ ಆಗುವಂಥ ಕೃತಿಗಳ ಸ್ವಭಾವ ಪರಭಾವ ವಿಭಾವಗಳ ಸ್ವರೂಪವನ್ನು ನಿರೂಪಿಸ್ತಿದೆ. ಸಮ್ಯಜ್ಞಾನ ತಿಳಿತಿದೆ, ಆ ಸಮ್ಯಜ್ಞಾನದ ನಿಮಿತ್ತದಿಂದ ಕೃತಿ ಏನು ರಚನೆ ಆಗ್ತಿದೆ ಅದು ಅವುಗಳದ್ದೇ ನಿರೂಪಣೆ ಮಾಡಿದೆ. ಮತ್ತು ವಿಶ್ವದೊಳಗೆ ಈ ಮೂರನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅನಂತ ಜೀವರುಗಳ ಸ್ವಭಾವದೊಳಗಿದ್ದಾರೆ, ಅನಂತಾನಂತ ಜೀವರುಗಳ ಪರದ್ರವ್ಯದ ಜೊತೆಗೆ ಇದ್ದ ವಿಭಾವ ರೂಪದಿಂದ ಪರಿಣಾಮ ಮಾಡ್ತಾರೆ. ಪರದ್ರವ್ಯಗಳ ಜೊತೆಗೆ ಇದ್ದುಕೊಂಡ, ಹಾಗಾದ್ರೆ ಸಿದ್ಧರ ಅಥವಾ ಸ್ವಭಾವದ ಅನುಭವ ಮಾಡುವಂಥವರ ಪರದ್ರವ್ಯದ ಜೊತೆಗೆ ಇದ್ದಾರೋ ಅಥವಾ ಇಲ್ರಿ? ಪರದ್ರವ್ಯದ ಜೊತೆಗೆ ಇರುವುದರಿಂದ ಪರದ್ರವ್ಯದ ಅನುಭವ ಅಥವಾ ವಿಭಾವದ ಅನುಭವ ಆಗಬೇಕು, ಹೀಗೆ ನಿಯಮ ಇಲ್ರಿ. ಸಿದ್ಧರ ಎಲ್ಲಿ ವಾಸ ಮಾಡಿದಾರಲ್ಲ ಆ ಆಕಾಶದ ಪ್ರದೇಶದೊಳಗ 6 ದ್ರವ್ಯ ಅದಾವ. ಇತರ 6 ದ್ರವ್ಯ ಅರ್ಥಾತ್ ಅವರನ್ನು ಹೊರತುಪಡಿಸಿ 6 ದ್ರವ್ಯ ಇದ್ದಾವೆ. ಎಲ್ಲಿ ಸಿದ್ಧರು ಯಾವ ಆಕಾಶದ ಪ್ರದೇಶದೊಳಗೆ ವಾಸ ಮಾಡ್ತಾ ಇದ್ದಾರಲ್ಲ ಅಲ್ಲಿ. ಹಾಗಾದ್ರೆ ಅಲ್ಲಿ ಇತರ ಅನ್ಯ ದ್ರವ್ಯಗಳ ಇರುವೆಳೆದೊಳಗೂ ಕೂಡ ಅವರ ಜ್ಞಾನದೊಳಗ ಆ ದ್ರವ್ಯಗಳ ತಿಳಿದು ಬರುವೆಳೆದೊಳಗೂ ಕೂಡ ಅವರಲ್ಲೇ ವಿಭಾವ ಯಾಕಿಲ್ಲ? ಪರದ್ರವ್ಯ ಇದಾವೆ, ಪರದ್ರವ್ಯಗಳನ್ನು ಅವರ ಜ್ಞಾನ ತಿಳಿತಾ ಇದೆ, ಆದ್ರೂ ಕೂಡ ಅವರಲ್ಲಿ ವಿಭಾವ ಯಾಕಿಲ್ಲ? ಅದೇ ಅಭ್ಯಾಸ ಮಾಡ್ಬೇಕ್ರೆ.
ಪರದ್ರವ್ಯ ಇದಾವೆ, ಪರದ್ರವ್ಯವನ್ನ ತಿಳಿಯುವ ಜ್ಞಾನ ಸಾಮರ್ಥ್ಯ ಕಾರ್ಯ ಮಾಡ್ತಾ ಇದೆ. ಬರೀ ಶಕ್ತಿ ರೂಪದಿಂದ ಇದೆ ಹೀಗೆ ಮಾತಿಲ್ಲ, ಕಾರ್ಯ ಮಾಡ್ತಾ ಇದೆ. ಪರದ್ರವ್ಯಗಳನ್ನು ತಿಳಿಯುವ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಆದರೂ ಕೂಡ ವಿಭಾವ ಅವರಿಗೆ ಇಲ್ಲ. ಯಾಕಿಲ್ಲ? ಅವರಿಗೆ ವಿಭಾವದ ಉತ್ಪನ್ನ ಆಗುವಂಥ ಕಾರಣದ ಸದ್ಭಾವ ಇಲ್ಲ. ವಿಭಾವದ ಉತ್ಪತ್ತಿ ಆಗುವ ಸಲುವಾಗಿ ಕಾರಣ ಯಾವುದ? ಬಾಹ್ಯ ಕಾರಣ ಕರ್ಮ ಇದಾವೆ, ಅಂತರಂಗ ಕಾರಣ ಜ್ಞಾನದ ಏಕತೆ ಇದೆ. ಜ್ಞಾನ ಜ್ಞಾನಾತ್ಮಕ ಕ್ಷಯೋಕ್ಷಮ ಮತ್ತು ಭಾವಾತ್ಮಕ ಜ್ಞಾನ ವ್ಯತ್ಯಾಸ ಇದೆ. ಜ್ಞಾನಾತ್ಮಕ ಜ್ಞಾನ ಅರ್ಥಾತ್ ತನ್ನನ್ನ ಆ ಜ್ಞಾನ, ನಾನಂತೂ ಒಂದು ಜ್ಞಾನಮಯ ವಸ್ತುನೇ ಇದ್ದೇನೆ ಒಂದು ಮಾತು. ಈಗ ಕೇವಲ ನನ್ನ ಜ್ಞಾನದ ವಿಷಯ ಇದೆ, ಅರ್ಥಾತ್ ನನ್ನ ಜ್ಞಾನದೊಳಗೆ ತಿಳಿದು ಬರ್ತಿದೆ, ಆದರೆ ನನ್ನ ಜ್ಞಾನದ ರಚನೆ ಮಾಡುವುದಿಲ್ಲ. ಈ ಪರದ್ರವ್ಯ ಏನಿದೆ, ಈ ಗ್ರಂಥ ಏನಿದೆ, ಈ ಶಾಸ್ತ್ರ ಏನಿದೆ, ಇದು ನನ್ನ ಜ್ಞಾನದಿಂದ ತಿಳಿದು ಬರ್ತಿದೆ, ಆದರೆ ನನ್ನ ಜ್ಞಾನದ ನಿರ್ಮಾಣ ಮಾಡುವುದಿಲ್ಲ, ರಚನೆ ಮಾಡುವುದಿಲ್ಲ. ಈ ಪ್ರಕಾರ ಯಾವ ಕ್ಷಯೋಕ್ಷಮ ಜ್ಞಾನ ಅದನ್ನ ಆ ಸ್ವರೂಪದಿಂದ, ತನ್ನನ್ನ ಆ ಸ್ವರೂಪದಿಂದ ತಿಳಿದರ ಅದು ಜ್ಞಾನಾತ್ಮಕ ಜ್ಞಾನ ಇದೆ. ಇನ್ನು ಭಾವಾತ್ಮಕ ಜ್ಞಾನ ಯಾವುದ ಅಂತಂದ್ರ ಆ ಜ್ಞಾನಾತ್ಮಕ ಜ್ಞಾನದ್ದೇ ಅನುಭವ ಆಗೋದ ಅನ್ಯ ಪದಾರ್ಥಗಳಿಂದ ಭಿನ್ನ. ಆ ಜ್ಞಾನದೊಳಗನ ಜ್ಞಾನದೊಳಗನ ಸಹಜ ರೂಪದಿಂದ ಇರುವಿಕೆಯ ಅನುಭವ ಆಗುವುದರಲ್ಲಿ ಯಾವ ಜ್ಞಾನ ಪ್ರತ್ಯಕ್ಷ ವಿದ್ಯಮಾನ ಇದೆಯಲ್ಲ ಅದಕ್ಕೆ ಭಾವಾತ್ಮಕ ಜ್ಞಾನ ಅಂತಾರೆ. ತಿಳಿತೇನ್ರಿ? ಇನ್ನೊಂದ್ಸಲ, ಕ್ಷಯೋಪಶಮ ಜ್ಞಾನ ಅದ ಅನ್ಯ ಜೀವಗಳದ್ದಲ್ಲ. ಈಗ ನಾವಿಲ್ಲೇನು ಕೂತಿದ್ದೆವು, ನಮ್ಮ ಕ್ಷಯೋಕ್ಷಮ ಜ್ಞಾನ ಜ್ಞಾನಾತ್ಮಕ ಜ್ಞಾನ ಯಾವಾಗ ಆಗ್ತಿದೆ ಅಂತಂದ್ರೆ, ಇಲ್ಲಿ ಆಗಮದೊಳಗೆ ಯಾವುದನ್ನ ಕರ್ಮದ ಉದಯದ ಕಾರಣದಿಂದ ಆಗಿರುವಂಥ ಭಿನ್ನ ದ್ರವ್ಯದ ಅವಸ್ಥೆ ಅಂಥೇಳಿ ಹೇಳ್ತಾ ಇದ್ದಾರೋ, ಆ ದೇಹಾದಿಗಳ ಆ ರೂಪದಿಂದ, ಯಾವ ರೂಪದಿಂದ ಹೇಳಿದಾರೋ ಆ ರೂಪದಿಂದ ಬರೇ ನನ್ನ ಜ್ಞಾನಕ್ಕೆ ವಿಷಯ ಮಾತ್ರ ಇದ್ದಾವೆ. ಇವು ನನ್ನ ಜ್ಞಾನವನ್ನು ಮಲಿನನೂ ಮಾಡುವುದಿಲ್ಲ, ನನ್ನ ಜ್ಞಾನದ ನಿರ್ಮಾಣನೂ ಮಾಡುವುದಿಲ್ಲ. ಈ ಪ್ರಕಾರ ಪರದ್ರವ್ಯವನ್ನ, ಪರದ್ರವ್ಯ ಯಾವುದ? ಈ ದೇಹವೇ ಪರದ್ರವ್ಯ ರೀ. ಈ ದೇಹವನ್ನ ಕರ್ಮದಿಂದ ನಿರ್ಮಿತವಾಗಿರುವಂಥ, ಕರ್ಮದ ಕಾರಣದಿಂದ ನಿರ್ಮಾಣಗೊಂಡಿರುವಂಥ ಪುದ್ಗಲದ ರಚನೆ ಇದೆ. ವಾಸ್ತವಿಕ ಇದೇನಿಲ್ರಿ, ಕರ್ಮದ ಕಾರಣದಿಂದ ನಿರ್ಮಾಣಗೊಂಡಿರುವಂಥ ಪುದ್ಗಲದ ರಚನೆ ಇದೆ ಅಂಥೇಳಿ ಆಗಮದಲ್ಲಿ ಹೇಳಿದರು. ಆ ಆಗಮದ ವಚನವನ್ನ ಓದಿ ಕೇಳಿ ತಿಳಿಯುವುದರಿಂದ ನನಗೂ ಹಾಗೇ ಭಾಸ ಆಗ್ತಾ ಇದೆ. ಏನ? ಹೇಗೆ? ಇದು ಕರ್ಮದಿಂದ, ಕರ್ಮದ ನಿಮಿತ್ತದಿಂದ ರಚನೆಯಾಗಿರುವಂತಹ ಪುದ್ಗಲದ ಅವಸ್ಥೆ ಇದೆ ಅನ್ನುವ ರೂಪದಿಂದ ನನಗೂ ಭಾಸ ಆಗ್ತಾ ಇದೆ. ಹಾಗಾದ್ರೆ ಅದನ್ನು ನಾನು ಮಾಡಿಲ್ಲ ಅಂದ ಮೇಲೆ, ಪುದ್ಗಲದಿಂದ ರಚನೆಗೊಂಡಿದೆ ಅಂದ ಮೇಲೆ, ಅದಕ್ಕೆ ಕಾರಣ ಕರ್ಮ ಇತ್ತಂದ ಮೇಲೆ, ನಾನು ಅದರೊಳಗೆ ಯಾವುದೇ ಪ್ರಕಾರದಿಂದ ಇಷ್ಟ ಅನಿಷ್ಟ ಮನ್ನಿಸುವ ಅವಶ್ಯಕತೆ ಇಲ್ಲ. ಅದು ಬರೇ ನನ್ನ ಜ್ಞಾನದೊಳಗೆ ತಿಳಿದು ಬರುವಂಥ ವಿಷಯ ಇದೆ. ಅದನ್ನ ಆ ರೂಪದಿಂದ ತಿಳಿತಾ ಇರುವೆಳೆದೊಳಗ ತನ್ನನ್ನು ತಿಳಿಯುವವನನ್ನಾಗಿ ಯಾವುದು ಸ್ವೀಕಾರ ಮಾಡ್ತಿದೆಯೋ ಅದು ಎರಡನ್ನೂ ತಿಳಿಯುವಂಥ ಜ್ಞಾನಾತ್ಮಕ ಜ್ಞಾನ ಇದೆ ರೀ. ತಿಳಿತೇನ್ರಿ? ಎರಡನ್ನೂ ತಿಳಿಯುವಂಥದ್ದು. ಅರೆ, ಜ್ಞಾನದ ಸ್ವಭಾವ ಎರಡನ್ನೂ ತಿಳಿಯುವಂಥದ್ದಿದೆ. ಎರಡು ಯಾವ? ತಾನು ಒಂದು ತಾನು ಅಲ್ಲದೆ ಇರೋದು ಯಾವುದಿದೆ ಅಲ್ಲ. ತಾನಲ್ಲದೆ ಇರೋದು ಯಾವುದಿದೆ? ಇಡೀ ವಿಶ್ವ ತಾನ ಅಲ್ಲ ಅಂಥೇಳಿ ನಿರ್ಣಯ ಯಾವುದರಿಂದ ಆಗ್ತಿದೆ? ಈ ದೇಹದ ಮಾಧ್ಯಮದಿಂದ. ಈ ದೇಹ, ಅರೆ ಇಡೀ ವಿಶ್ವ ಎಲ್ಲ ಬಂತು ಈ ದೇಹದೊಳಗೆ. ಹಾಗಾದ್ರೆ ಯಾವುದು ಹೇಗಿದೆಯೋ
ದೇಹ ಯಾವ ಪ್ರಕಾರ ಕರ್ಮದ ನಿಮಿತ್ತದಿಂದ ರಚನೆಯಾಗಿರುವಂತಹ ಪುದ್ಗಲದ ಅವಸ್ಥಾ ಮಾತ್ರ ಇದೆಯೋ ಅದೇ ಪ್ರಕಾರ ನನ್ನ ಜ್ಞಾನದೊಳಗೆ ಯಾವ ಬರ್ತಾವೆಯೋ ತಿಳಿದು ಬರ್ತಾವೆಯೋ ಅವೆಲ್ಲ ನನ್ನ ಜ್ಞಾನದಿಂದ ಭಿನ್ನ ಇದ್ದಾವೆ. ನನ್ನ ಜ್ಞಾನದೊಳಗೆ ತಿಳಿದು ಬರ್ತವೆ ವಿನಃ ಅವುಗಳಿಂದ ನನ್ನ ತಿಳಿಯುವಿಕೆಗೆ ಯಾವ ಬಾಧೆನೂ ಇಲ್ಲ. ನನ್ನ ತಿಳಿಯುವಿಕೆಯು ಅವುಗಳ ಕಾರಣದಿಂದನೂ ಇಲ್ಲ. ಅವುಗಳ ಕಾರಣದಿಂದ ನನ್ನ ತಿಳಿಯುವಿಕೆ ಇಲ್ಲ. ಅರೆ, ಇದು ಬಹಳ ಅದ್ಭುತ ಮಾತಿದೆ ರೀ. ಜ್ಞೇಯಾಕಾರ ರೂಪದ ಜ್ಞಾನ ಏನಿದೆಯಲ್ಲ, ಆ ಜ್ಞಾನ ಜ್ಞೇಯಾಕಾರ ಬಲೆ ಆಗಿದೆ ಅಂಥೇಳಿ ಹೇಳುವುದರಲ್ಲಿ ಬಂದ್ರನು, ಜ್ಞೇಯಾಕಾರ ಆಗಿದೆ ಅಂಥೇಳಿ ಯಾವಾಗ ಹೇಳುವುದರಲ್ಲಿ ಬರ್ತಿದೆ? ಯಾವ ಜ್ಞೇಯವನ್ನ ಆ ಜ್ಞೇಯ ರೂಪದಿಂದ ತಿಳಿತಿದೆಯೋ ಆ ವೇಳೆದೊಳಗ ಜ್ಞೇಯಾಕಾರ ಆಗಿದೆ. ಆದ್ರೆ ಆ ತಿಳಿಯುವಂಥ ಜ್ಞೇಯಾಕಾರ ಆಗುವಂಥ ಜ್ಞಾನ ತಂದೆ ಇದೆ. ಆ ಜ್ಞೇಯದ ಅಲ್ಲ, ಜ್ಞೇಯದ ಕಾರಣದಿಂದ ಅಲ್ಲ. ಹೀಗಾಗಿ ಆ ಪರಪದಾರ್ಥಗಳನ್ನು, ಯಾವ ಪರಪದಾರ್ಥಗಳನ್ನು ನನ್ನ ಕ್ಷಯೋಕ್ಷಮ ಜ್ಞಾನ ಆಗಮದ ಆಧಾರದಿಂದ ಪರಪದಾರ್ಥಗಳನ್ನು ತಿಳಿತಾ ಇದೆಯೋ, ತಿಳಿಯುವ ವೇಳೆದೊಳಗ ಪರಪದಾರ್ಥಗಳನ್ನು ತಿಳಿಯುವುದರ ಜೊತೆಗೆ ತನ್ನನ್ನೂ ತಿಳಿತಿದೆ. ಹೇಗೆ ತಿಳಿತಿದೆ? ತಿಳಿಯುವವನಾಗಿ ತಿಳಿತಿದೆ ತನ್ನನ್ನ. ಮತ್ತು ಅದನ್ನೇ ಹೇಗೆ ತಿಳಿತಿದೆ? ಭಿನ್ನ, ನನ್ನ ಜ್ಞಾನದ ಕಾರಣ ಅದಿಲ್ಲ, ನನ್ನ ಜ್ಞಾನದ ರಚನೆಯನ್ನು ಇದು ಮಾಡಿಲ್ಲ. ಈ ಪ್ರಕಾರ ತನ್ನನ್ನು ತಾನು ತಿಳಿಯುವುದರ ಜೊತೆಗೆ ಪರವನ್ನು ಪರ ಅಂಥೇಳಿ ತಿಳಿತಾ ಇದೆ, ದೇಹವನ್ನು ಪುದ್ಗಲಮಯ ಅಂಥೇಳಿ ತಿಳಿತಾ ಇದೆ. ಆ ಜ್ಞಾನ ಇನ್ನೂ ಅನುಭೂತಿ ಆಗಿಲ್ಲ. ಆದರೆ ಯಾವುದು ಹೇಗಿದೆಯೋ ಜ್ಞಾನವನ್ನು ತಾನು ಅಂಥೇಳಿ ತಿಳಿತಾ ಇದೆ, ಜ್ಞಾನದ ವಿಷಯವನ್ನು ಪರ ಅಂಥೇಳಿ ತಿಳಿತಾ ಇದೆ, ಪರವನ್ನು ಪರ ಅಂಥೇಳಿ. ಆ ಜ್ಞಾನವನ್ನು ಜ್ಞಾನಾತ್ಮಕ ಜ್ಞಾನ ಅಂಥೇಳಿ ಹೇಳಬಹುದ್ರಿ. ಹೇಗಿದೆ ಹಾಗೆ ತಿಳಿಬೇಕ್ರಿ. ತನಗೆ ಆಗಬೇಕು ಹಾಗೆ ತಿಳಿತು ಅಂತಂದ್ರೆ ಅದು ತಿಳಿಯುವಿಕೆನೇ ಅಲ್ಲ, ಅದು ಮಿಥ್ಯಾಜ್ಞಾನ ಇದೆ. ಮೊದಲೇನು ವಿವರಣೆ ಆಗಿತ್ತು, ಈ ಥರ ಭಾವ ಪ್ರಸ್ಫುಟ ಆಗುವಂಥ ಸಾಹಿತ್ಯ ನಿರ್ಮಾಣ ಆಗ್ತಿಲ್ಲ ಇಂಥ ಜ್ಞಾನದಿಂದ ಅಂತ ನನಗೆ ಅನಿಸ್ತು. ನೋಡ್ರಿ, ಸಾಹಿತ್ಯದ ನಿರ್ಮಾಣ ಏನು ಆಗ್ತಿದೆ ಅದ ಭಾವಾತ್ಮಕ ಜ್ಞಾನದ ಆಧಾರದಿಂದ ಆಗ್ತಿದೆ. ಜ್ಞಾನಾತ್ಮಕ ಜ್ಞಾನದ ಆಧಾರದಿಂದ ಅದು ವಸ್ತುವನ್ನು ತಿಳಿತಿದೆ. ಮತ್ತು ಯಾವಾಗ ಆ ವಸ್ತುವನ್ನು ತಿಳಿಯುವ ರೂಪದ ಜ್ಞಾನದ ಪರಿಣಾಮ ಇದೆಯೋ ಅದು ಇನ್ನೂ ಮುಂದೆ ಹೋಗಿ ಪರವನ್ನು ಹಿಂದೆ ಬಿಟ್ಟ ಸ್ವದ ಅನುಭವ ಯಾವಾಗ ಮಾಡ್ತಿದೆಯಲ್ಲ ಆವಾಗ ಅದ ಭಾವಾತ್ಮಕ ಜ್ಞಾನ ಆಗ್ತಿದೆ. ಆ ಭಾವಾತ್ಮಕ ಜ್ಞಾನ ಅರ್ಥಾತ್ ವೀತರಾಗ ಭಾವದ ಜೊತೆಗೆ ವರ್ತಿಸುವಂತಹ ಜ್ಞಾನ, ಆ ಜ್ಞಾನ ಜೀವಕೋಟಿಯ ಕಲ್ಯಾಣದ ಕೃತಿ ರಚನೆ ಮಾಡ್ತಿದೆ. ಜ್ಞಾನದ ನಿಮಿತ್ತ ನೋಡ್ರಿ, ಭಾವಶ್ರುತ ಜ್ಞಾನ ಇಲ್ಲದ ದ್ರವ್ಯಶ್ರುತ ಜ್ಞಾನ ನಿಜವಾಗಿ ಯಾವುದಕ್ಕೂ ಉಪಯೋಗ ಇದೆ ಹೇಳ್ರಿ? ಯಾವುದಕ್ಕೂ ಉಪಯೋಗ ಇದೆ? ಅರೆ, ಇಲ್ಲಿರುವುದನ್ನು ನೋಡಿ ನಾನು ಇಲ್ಲಿ ಬರೆದರ ಅದರಿಂದ ಏನಾಗ್ತಿದೆ ರೀ? ಇಲ್ಲಿರುವುದನ್ನು ನೋಡಿ ಅದರ ಸಂಕೇತ ರೂಪದ ಯಾವ ಅಂತರಂಗದೊಳಗೆ ವಸ್ತು ಇದೆಯೋ ಅದರ ಸನ್ಮುಖ ಆಗಿ ಅದರ ಅನುಭವ ಮಾಡಿ ಇಲ್ಲಿ ಬರೆದರ ಅದು ಉಪಯೋಗ ಇದೆ. ನೋಡ್ರಿ, ಅದರ ಸಲುವಾಗಿ ನೀವೇನು ದ್ರವ್ಯಶ್ರುತ ಭಾವಶ್ರುತ ಹೇಳಿದ್ರೆ ಅಥವಾ ಭಾವಶ್ರುತ ದ್ರವ್ಯಶ್ರುತ ಹೇಳಿದ್ರೆ ಅದೇ ಪ್ರಕಾರ ಮೊದಲ ಭಾವದ ಅನುವಾದ ಆಗ್ತಿದೆ, ಆಮೇಲೆ ಶಬ್ದದ ಅನುವಾದ ಆಗ್ತಿದೆ. ಇಲ್ಲ ಅಂತಂದ್ರೆ ಆ ಶಬ್ದ ಬರೇ ಭಾಷೆಯಿಂದ ಭಾಷೆಗೆ ಇಳಿತು ಅಂತಂದ್ರೆ ಆ ಕೃತಿ ಓದಿದ್ರೆ ಯಾರಿಗೂ ಏನೂ ತಿಳಿಯುವುದಿಲ್ಲ. ಭಾವದ ಅನುವಾದ ಅಂತಂದ್ರೆ ಏನ? ಅದರ ಅನುರೂಪವಾಗಿ ನನ್ನ ಜ್ಞಾನ ಪರಿಣಾಮ. ಆ ಥರನ ಅವಾಗ ಶಬ್ದ ಬ್ರಹ್ಮಾಂಡದ ಶಬ್ದ ನಿರ್ಮಾಣ.
ಶಬ್ದದ ನಿರ್ಮಾಣ ಅಲ್ಲಿ ಆ ಭಾವಕ್ಕೆ ಅನುರೂಪವಾಗಿ ಪುದ್ಗಲ ರಚನೆ ತನ್ನಷ್ಟಕ್ಕೆ ತಾನೇ ಆಗ್ತಿದೆ. ನೋಡ್ರಿ, ಇನ್ನೇನು ಹೇಳೋದ ತಮಗ, ಈ ಬರೆಯುವಂಥ ಕಾರ್ಯದೊಳಗ ಎಷ್ಟೊಂದು ಸತ್ಯತೆ ನನ್ನ ಅಂತರಂಗಕ್ಕ ವಿದಿತ ಆಗಿದೆಯೋ, ಎಷ್ಟೊಂದು ಸತ್ಯತೆ. ಅರೆ, ನಾನಂತೂ ಅದರ ಭಾವವನ್ನ, ಅದರ ಸ್ವರೂಪವನ್ನ ತಿಳಿತಾ ಇರ್ತೇನೋ, ಇಲ್ಲಿ ತನ್ನಷ್ಟಕ್ಕೆ ತಾನೇ ಅದರ ರಚನೆ ಆಗ್ತಿದೆ. ಅನುಭವ ಪ್ರತ್ಯಕ್ಷ. ಅರೆ, ಬಹಳ ರೂಪದಿಂದ ಅನುಭವದಲ್ಲಿ ಬಂದಿದ್ದಿದೆ ಈ ಸತ್ಯ. ಯಾವ ಸತ್ಯ? ಸ್ವರೂಪ ಗುಪ್ತಶ್ಯನ ಕಿಂಚಿದಸ್ತಿ ಕರ್ತವ್ಯಮೇವಾಮೃತ ಚಂದ್ರ ಸೂರಿ. ಸ್ವರೂಪ ಗುಪ್ತಶ್ಯ ನ ಕಿಂಚಿತ್ ಅಸ್ತಿ. ಇದರೊಳಗೆ ಸ್ವಲ್ಪ ಕೂಡ ಅಮೃತ ಚಂದ್ರನ ಅಸ್ತಿತ್ವ ಇಲ್ಲ. ಯಾಕೆ? ಅವನು ತನ್ನ ಸ್ವರೂಪದೊಳಗೂ ಗುಪ್ತದ. ಇಲ್ಲಿ ಸ್ವರೂಪ ಗುಪ್ತದ ಅರ್ಥ ಆತ್ಮಾನುಭೂತಿಯೊಳಗ ಅಥವಾ ಆತ್ಮಾನುಭೂತಿಯ ಉದ್ಯಮದೊಳಗ. ಇದು ಒಂದು ಅರ್ಥ ಕೊಟ್ರ, ಇನ್ನೊಂದು ಅರ್ಥ ಇದೆ, ಅವನು ತನ್ನ ಯಾವ ಸ್ವರೂಪ ಪ್ರಗಟ ಇದೆಯಲ್ಲ ಅದರೊಳಗೆ ಗುಪ್ತದ. ನಾವು ಅಲ್ಲಿಂದ ಹೊರಗೆ ಬರೋ ಸಾಧ್ಯ ಇಲ್ಲ. ಯಾವ ಸ್ವರೂಪ ಪ್ರಗಟಿದೆ ಅದು ವಿಭಾವ ರೂಪ ಬೇಕಾದ್ರೆ ಇರಲಿ, ಪರದ್ರವ್ಯವನ್ನ ಅವಲಂಬನೆ ಮಾಡಿರುವಂತಹದ್ದು ಬೇಕಾದ್ರೆ ಇರಲಿ, ಆದ್ರೆ ತನ್ನ ಸ್ವರೂಪದಿಂದ ತನ್ನ ಸ್ವರೂಪದಲ್ಲಿ ಗುಪ್ತ ಇರ್ತಾನೋ, ಹೊರಗಡೆ ಬರುವುದಿಲ್ಲ. ಅರ್ಥಾತ್ ಈಗ ಇದನ್ನ ನಾವು ಇನ್ನೊಂದಿಷ್ಟು ಹೊರಗೆ ಬಂದ ಚರ್ಚೆ ಮಾಡಿದರೆ, ಯಾವ ಅಡುಗೆ ಮಾಡ್ತಾ ಇದ್ದೇವ ನಾವು, ಮಾಡ್ತಾ ಇರ್ತೇವೆ ಏನ ಪುಲ್ಕ ಮಾಡ್ತಾ ಇರ್ತೇವೆ ಅಥವಾ ಚಪಾತಿ ಮಾಡ್ತಾ ಇರ್ತೇವೆ. ಮಾಡುವ ವೇಳೆದೊಳಗ ನಾವು ಮಾಡುವ ಭಾವರೂಪದಿಂದ ಗುಪ್ತ ಇದೇವ್ರಿ, ಆ ಭಾವದಲ್ಲಿ ಗುಪ್ತ ದೇವ್ರಿ. ಆ ಚಪಾತಿಯೊಳಗ ಅಸ್ತಿತ್ವ ನಮ್ದು ಇಲ್ವೇ ಇಲ್ಲ. ತಿಳಿತೇನ್ರಿ? ಸ್ವರೂಪ ಗುಪ್ತ ಅಂತಂದ್ರೆ ಅದು ನನ್ನ ರೂಪ ಇದೆ. ಆ ಸಮಯದೊಳಗೆ ಯಾವ್ದು ನನ್ನ ರೂಪ ಇದೆ? ಮಾಡ್ಬೇಕು ಅನ್ನುವ, ಮಾಡ್ತಾ ಇದ್ದೇನೆ ಅನ್ನುವ ಆ ಭಾವ ನನ್ನ ಸ್ವರೂಪ ಇದೆ ರೀ. ಅದರೊಳಗೆ ನಾನು ಗುಪ್ತದೇನ್ರಿ. ನಾನು ಹೊರಗೆ ಬರೋದನ್ನ ಸಾಧ್ಯ ಇಲ್ಲ. ಚಪಾತಿಯೊಳಗೆ ನಾನು ಬರೋ ಸಾಧ್ಯ ಇದೆ, ಪುಲ್ಕಾದೊಳಗೆ ಹಾಗೆ ಬರೋ ಸಾಧ್ಯ ಇದೆ. ತರಕಾರಿ ಮಾಡ್ತಾ ಇದ್ದೇವೆ, ಹಾಲು ಕುದಿಸ್ತಾ ಇದ್ದೇವೆ, ಆ ವೇಳೆದೊಳಗ ಹೀಗೆ ಕೈ ಆಡಿಸ್ತಾ ಇದ್ರನು, ಪಾಕ ತಿರುಗುತ್ತಾ ಇದ್ದೇವೆ, ಪಾಕ ಬರ್ತಾ ಇದೆನಾ, ಉಪಯೋಗ ಆ ಪಾಕದೊಳಗ ಅಸ್ಥಿ ರೂಪದಿಂದ ಇದೆಯೋ ಅಥವಾ ತನ್ನ ರೂಪದೊಳಗ ಗುಪ್ತ ಇದೆ ರೀ. ಇಲ್ಲಿ ಸ್ವರೂಪ ಗುಪ್ತಶ್ಯ ಅಂತ ಹೇಳಿ ಏನು ಹೇಳಿದ್ರು, ಅಲ್ಲಿ ನಿನ್ನೆ ಮೊನ್ನೆ ಹೇಳಿದ್ದೇನೆ ನಾನು. ಏನ ಜ್ಞಾನಿಗಳ ಕಲಾ ಚಾತುರ್ಯ ಇಂಥದ್ದಿದೆ ಅಲ್ಲ, ಒಂದು ಕಲ್ಲು ಎಸೆದು 2 ಹಣ್ಣನ್ನು ಬೀಳಿಸಿಕೊಳ್ತಾರೆ. ಅದೇ ಪ್ರಕಾರ ಇಲ್ಲಿ ಸ್ವರೂಪ ಗುಪ್ತಶ್ಯ ಅಂಥೇಳಿ ಹೇಳಿದ್ರೆ, ತನ್ನ ಅತೀಂದ್ರಿಯ ಆನಂದದೊಳಗ ಗುಪ್ತ ಇದ್ದಾನೆ. ಅಮೃತ ಚಂದ್ರ ಅತೀಂದ್ರಿಯ ಆನಂದಮಯನಾದಂಥ ನಿಜಾತ್ಮನ ಮಹಿಮೆಯೊಳಗ ಮಸ್ತ ಇದ್ದಾನೆ. ಇದು ಒಂದರ್ಥ. ಇದು ಅವರ ಸಲುವಾಗಿ ಅರ್ಥ. ನಮ್ಮ ಸಲುವಾಗಿ ಕೂಡ ನಾವು ಸ್ವರೂಪ ಗುಪ್ತನದೇವು. ಅನ್ಯ ದ್ರವ್ಯದೊಳಗೆ ನಮ್ಮ ಅಸ್ತಿತ್ವ ಇಲ್ಲವೇ ಇಲ್ಲ. ಅನ್ಯ ದ್ರವ್ಯದ ಯಾವ ಕಾರ್ಯ ಆಗ್ತಾ ಇದೆ ಅಲ್ಲ, ಪರ್ಯಾಯ ಆಗ್ತಾ ಇದೆಯಲ್ಲ, ಆ ಪರ್ಯಾಯದೊಳಗೆ ಆ ದ್ರವ್ಯ ವ್ಯಾಪ್ತಿ ಇದೆ. ನಾನು ವ್ಯಾಪ್ತಿಲ್ಲ. ನಾನೆಲ್ಲಿದ್ದೇನೆ? ನನ್ನ ವಿಕಾರಿ ಭಾವದೊಳಗೆ. ಅರೆ, ಇನ್ನೊಬ್ಬನಿಗೆ ನಾವು ಕ್ರೋಧದಿಂದ ಅಪಶಬ್ದದ ಪ್ರಯೋಗ ಮಾಡ್ತಾ ಇದ್ದೇವೆ. ಅಪಶಬ್ದ ರೂಪದಿಂದ ಯಾವುದು ಪರಿಣಾಮನ ಮಾಡ್ತಾ ಇದೆ? ಭಾಷಾವರ್ಗಣ. ಹೌದೇನಿಲ್ರಿ? ಅದರೊಳಗೆ ನನ್ನ ಅಷ್ಟೇ ಇಲ್ಲ. ನನ್ನ ಅಷ್ಟೇ ಎಲ್ಲಿದೆ? ನನ್ನ ಕ್ರೋಧ ರೂಪದ ಪರಿಣಾಮದೊಳಗೆ ಇದೆ ನನ್ನ ಅಷ್ಟೇ. ಹೀಗೆ ವಸ್ತು ಸ್ವರೂಪದ ನಾವು ಸೂಕ್ಷ್ಮವಾಗಿ ಭಿನ್ನ ಇರುವುದರದ ವಿಚಾರ ಸೂಕ್ಷ್ಮವಾಗಿ ಮಾಡಿದ್ದೇ ಆದ್ರೆ, ವಸ್ತುವಿನ ಸ್ವರೂಪ ಏಕರೂಪ ಆಗಿ ಹೋಗಿರುವ ವೇಳೆದೊಳಗೂ ಕೂಡ, ಬೆಸದ ಹೋಗಿರುವ ವೇಳೆದೊಳಗೂ ಕೂಡ ಜ್ಞಾನನ ಇದೆ. ದೇಹ ನಾನನ್ನುವಂಥ ಭಾವ ಅದು ಭಿನ್ನನೇ ಇದೆ, ಅದು ಜಡ ಇದೆ, ಅದು ದೇಹಕ್ಕೆ ಸಂಬಂಧಿಸಿದ್ದಿದೆ ವಿನಃ ಚೈತನ್ಯ ಆತ್ಮ ಅದರೊಳಗೆ ವ್ಯಾಪ್ತಿಲ್ಲ. ತಿಳಿತೇನ್ರಿ? ಈ ಪ್ರಕಾರ ಸೂಕ್ಷ್ಮ ಭಗವದ್ ಧರ್ಮ ಏನಂದ್ರು, ಒಂದು ಕಾರ್ಯ ನಮಗೇನು ಕಾಣಿಸ್ತಾ ಇದೆ. ಅದೇ ಟೋಡರ್ ಮಲ್ಲರು ಹೇಳಿರೋ ಒಂದು ಮಾತು,
ಈ ಛದ್ಮಸ್ಥನಿಗೆ ಅಥವಾ ಕ್ಷಯೋಕ್ಷಮ ಜ್ಞಾನಕ್ಕ ಸಮಯದ ಸೂಕ್ಷ್ಮ ಪರ್ಯಾಯಗಳ ತಿಳಿದು ಬರುವುದಿಲ್ಲ. ಅನೇಕ ಸಮಯದಲ್ಲಿ ಆಗಿರುವಂತಹ ಯಾವುದೋ ಒಂದು ಸ್ಥೂಲ ಪರ್ಯಾಯವನ್ನ ಇದು ಗ್ರಹಣ ಮಾಡ್ತಿದೆ. ಅನೇಕ ಸಮಯದ ಮತ್ತು ಅನೇಕ ದ್ರವ್ಯಗಳು ಸೇರಿದ್ದರೆ ಶಬ್ದ ಇದೆ, ಅದರಲ್ಲೇ ಕ್ರೋಧ ಇದೆ, ಅದರಲ್ಲೇ ಜ್ಞಾನನೂ ಇದೆ ರೀ. ಇದೇನಿಲ್ರಿ, ಅದರ ಜೊತೆಗಿದೆ ಅಂದ್ರೆ ಅದರಲ್ಲೇ ಅಂದ್ರೆ ಒಂದು ಇನ್ನೊಂದರೊಳಗಿಲ್ಲ. ಶಬ್ದದೊಳಗಿದೆ, ಕ್ರೋಧದೊಳಗಿದೆ, ಜ್ಞಾನದೊಳಗಿದೆ. ಈ ಪ್ರಕಾರ ತಿಳಿಯೋದೇನಿದೆ, ಇದು ಧರ್ಮದ ಸೂಕ್ಷ್ಮತೆ ಇದೆ. ಇದರ ಹೆಸರನ್ನ ಭೇದ ಜ್ಞಾನ ಇದೆ. ಇದುವೇ ಪ್ರಯೋಜನಭೂತ ಇದೆ. ಇದು ಸಂಜ್ಞಿ ಪಂಚೇಂದ್ರಿಯ ದಶೆಯೊಳಗ ಮತ್ತು ಜಿನವಾಣಿಯ ಸಂಯೋಗ ಆಗಿರೋ ವೇಳೆದೊಳಗ ಅತ್ಯಂತ ಸುಲಭವಾಗಿ ಆಗುವಂತಹ ಕಾರ್ಯ.